ದಯವಿಟ್ಟು ಶ್ರೀ ವಿಜಯ ಸಿಂಹಾಚಾರ್ಯರು ವೇದಿಕೆಗೆ ಬರಬೇಕು ಅಂತ ಪ್ರಾರ್ಥಿಸ್ತೇನೆ. ಎರಡು ಮಾತು ನಾನು ವಿಜಯ ಸಿಂಹಾಚಾರ್ಯರ ಬಗ್ಗೆ ಹೇಳಬೇಕು. ನಿನ್ನೆ ದಿನ ನಾನು ಅವರನ್ನ ಪರಿಚಯ ಮಾಡಲಿಲ್ಲ. ಅಂದ್ರೆ ಉಪನ್ಯಾಸಕರು ನಿನ್ನೆ ಪ್ರತೋಷ ಅವರು ಮತ್ತು ಖರ್ಜಿಗೆ ಅವರು ಮಾತ್ರ ಇದ್ರು. ವಿಜಯ ಸಿಂಹಾಚಾರ್ಯರು ಮಾತನಾಡುವಾಗ ನಾನು ಅವರ ಪರಿಚಯ ಮಾಡ್ತೇನೆ ಅನ್ನೋ ಕಾರಣಕ್ಕಾಗಿ ಹೇಳಿರಲಿಲ್ಲ. ಇದರ ಅರ್ಥ ನನಗೆ ಅವರ ಪರಿಚಯ ಇದೆ ಅಂತಲ್ಲ. ನನಗೆ ದೇವರಾಣೆಗೂ ನನ್ನ ಪರಿಚಯವೇ ಇಲ್ಲ. ಜಗತ್ತಿನ ಯಾರ ಪರಿಚಯವಾದರೂ ನಮಗೆ ಉಂಟಾ ಅಂತ ನನಗೆ ಗೊತ್ತಿಲ್ಲ. ನಾವು ಗೊತ್ತಿರುವ ಪರಿಚಯದಲ್ಲಿ ಸ್ನೇಹಿತರು ಮತ್ತು ಮಿತ್ರರಲ್ಲದ ಶತ್ರುಗಳು, ದ್ವೇಷ, ಪ್ರೀತಿ ಅಂತೆಲ್ಲ ಭೇದ ಭಾವ ಮಾಡುವವರು. ನನಗೆ ಯಾರ ಪರಿಚಯವೂ ಇಲ್ಲವಾದ್ದರಿಂದ ನನಗೆ ಯಾರ ಬಗ್ಗೆ ಪ್ರೀತಿಯೂ ಗೊತ್ತಿಲ್ಲ, ಯಾರ ಬಗ್ಗೆ ದ್ವೇಷವೂ ಗೊತ್ತಿಲ್ಲ. ನಾನು ಇಷ್ಟೇ ತಿಳಿದಿದ್ದೇನೆ, ವಿಜಯ ಸಿಂಹಾಚಾರ್ಯರು ಅಪ್ಪನನ್ನು ಬಹಳ ದಿನಗಳಿಂದ ಅವರ ಹಿಂದೆ ಓಡಾಡಿ ಏನನ್ನು ಪಡಿಬಹುದೋ ಅದನ್ನೆಲ್ಲ ಪಡಿಬೇಕು ಅಂತ ಹಸಿ ತಿರುಗಾಡಿದವರು. ಆಗ ನಾನು ನೋಡಿದ ಹಾಗೆ ವಿಜಯ ಸಿಂಹಾಚಾರ್ಯರು ಅಪ್ಪನನ್ನು ನಡೆ ನುಡಿ ಎರಡರಲ್ಲೂ ಅನುಸರಿಸುವುದನ್ನು ಗಮನಿಸಿದ್ದೇನೆ. ಈಗ ನಾನು ಈ ಮಾತುಗಳನ್ನು ಹೇಳಿದರೆ ಯಾರೂ ಕೂಡ ಅಂದ್ರೆ ಇದನ್ನ ವೈಯಕ್ತಿಕವಾದ ಚುಚ್ಚು ಮಾತು ಅಂತ ಭಾವಿಸಬಾರ್ದು. ವಿಜಯ ಸಿಂಹಾಚಾರ್ಯರು ತನ್ನ ಜೀವನವನ್ನೆಲ್ಲ ಶಾಸ್ತ್ರೀಯ ಪರಂಪರೆಯ ಓದು, ಅಧ್ಯಯನ, ಅಧ್ಯಾಪಕನಕ್ಕೆ ಮುಡಿಪಿಟ್ಟವರು. ನಾವು ಯಾವಾಗ ಕೇಳಿರೋರು ಪಾಠ ಇದೆ ಅಂತಿರ್ತಾರೆ. ಅವರು ತಾನು ಓದ್ತಲೇ ಅದನ್ನು ಪಾಠ ಮಾಡ್ತಲೂ ಏಕಕಾಲಕ್ಕೆ ಅಧ್ಯಯನ ಅಧ್ಯಾಪನವನ್ನು ನಡೆಸ್ತಾ ಇರುವಂತಹ ನಿಜ ಬ್ರಾಹ್ಮಣ. ಆ ಅಧ್ಯಯನ ಅಧ್ಯಾಪನದಲ್ಲಿ ಸಾಮಾನ್ಯವಾಗಿ ಬರುವ ಒಂದು ಪಾಂಡಿತ್ಯದ ಅಹಂಕಾರ ಬಹಳ, ಅದೊಂದು ಗೊತ್ತೇ ಇಲ್ಲದೆ ನಮಗೆ ಬರುವ ಅನಗತ್ಯ ವಿಷ ಪದಾರ್ಥ. ಆದರೆ ವಿಜಯ ಸಿಂಹಾಚಾರ್ಯರಲ್ಲಿ ನಾನು ಗಮನಿಸಿದ್ದು ಅದು ಅವರ ಹತ್ತಿರ ಬರುವುದಕ್ಕೂ ಅವರು ಬಿಟ್ಟಿಲ್ಲ. ಪಾಂಡಿತ್ಯದ ಯಾವ ಗರ್ವ ಅಹಂಕಾರಗಳಿಲ್ಲ. ಏಕಕಾಲಕ್ಕೆ ಸಾಮಾನ್ಯವಾಗಿ ತುಂಬ ತಿಳಿತಾ ಹೋದವನಿಗೆ ನಾನು ಏನು ಅಲ್ಲ ಸಣ್ಣವ ಅನ್ನೋದು ನಿಜವಾಗಿ ಅನ್ನಿಸ್ತಾ ಹೋಗುತ್ತೆ. ಅಂಥದೊಂದು ತಾನು ಏನೂ ಅಲ್ಲ ಅನ್ನಿಸುವ ಭಾವ ಬಂದವನು ಮಗುವಿನ ಹಾಗಾಗ್ತಾನೆ. ನಾನು ಅವರಲ್ಲಿ ಕಂಡದ್ದು ಅಂಥದೊಂದು ಮಗುವನ್ನು ಕೂಡ. ಮತ್ತೆ ವಿಜಯ ಸಿಂಹಾಚಾರ್ಯರು ಈ ಥರ ಒಂದು ಅಧ್ಯಾತ್ಮ ಪರಂಪರೆಯ ನಡೆಯನ್ನು ಶಾಸ್ತ್ರೀಯವಾಗಿ ನಡೆಯುವವರು ಅಧ್ಯಾತ್ಮವನ್ನು ಸ್ವಲ್ಪ ನಡೆಯೋದಿಲ್ಲ. ಅಧ್ಯಾತ್ಮವನ್ನು ನಡೆಯುವವರಿಗೆ ಶಾಸ್ತ್ರ ದೂರ. ಎರಡನ್ನೂ ಸೇರಿದ ಹಾಗೆ ಕಾಣ್ತಾರೆ ನನಗೆ. ಅರ್ಥ ಶಾಸ್ತ್ರ ಪೂರ ಗೊತ್ತು, ಇದ್ದ ಅಧ್ಯಾತ್ಮವನ್ನೂ ನಡೆಯುವ ಒಂದು ಪುಟ್ಟ ಬಾಲ ಅವಸ್ಥೆಯಲ್ಲಿರುವ ಮಗುವಿನಂತಹ ಸೌಜನ್ಯ. ಇದರ ಜೊತೆಗೆ ನಾನು ಆಗ ಪ್ರಾರಂಭ ಮಾಡುವಾಗ ಒಂದು ಮಾತು ಹೇಳಿದೆ, ಅಪ್ಪನನ್ನು ನಡೆ ಮತ್ತು ನುಡಿಯಲ್ಲಿ ಅನುಸರಿಸ್ತಾರೆ ಅಂತ. ನಾನು ನೋಡಿದ ಅಪ್ಪ, ನೀವು ನೋಡಿದ ಅಪ್ಪ ಇರ್ಲಿಕ್ಕಿಲ್ಲ. ನನಗೆ ಹಠವೂ ಇಲ್ಲ ನಾನು ನೋಡಿದ ಅಪ್ಪನನ್ನೇ ನೀವು ನೋಡಬೇಕು ಅಂತ. ಯಾರನ್ನು ನಾವು ನೋಡಿದ ಹಾಗೆ ನೋಡ್ಲಿಕ್ಕೆ ಸಾಧ್ಯವೇ ಇಲ್ಲ. ನಮಗೆ ಕಂಡಷ್ಟು ಕಾಣಕ್ಕೆ. ನಾನು ಕಂಡ ಅಪ್ಪನಿಗೆ ಶಾಸ್ತ್ರ ಸಂಪೂರ್ಣ ಗೊತ್ತಿತ್ತು, ಆದರೆ ಎಲ್ಲಾ ಸಂದರ್ಭಗಳಲ್ಲೂ ಶಾಸ್ತ್ರ ದಾಟಿ ಸುಖವಾಗಿ ಇರ್ತಿದ್ರು. ಶಾಸ್ತ್ರ ಒಂದು ವೇಳೆ ಯಾರಾದ್ರೂ ಅನುಸರಿಸದಿದ್ರೆ ಕೋಪ ಬರ್ತಿತ್ತು. ಯಾರ ಬಗ್ಗೆ ಅಂದ್ರೆ ನಿಜವಾಗಿ ಶಾಸ್ತ್ರ ಅನುಸರಿಸಬೇಕು ಅವರ ಬಗ್ಗೆ. ಒಂದು ವೇಳೆ ಶಾಸ್ತ್ರವನ್ನೇ ಮೈ ತುಂಬ ಹೊತ್ತುಕೊಂಡು ಅದೇ ತನ್ನ ಬಲ ಅಂತ ತಿಳಿದು ಅದರಲ್ಲೇ ಮೌಢ್ಯವಾಗಿ ಮುಳುಗಿದವರನ್ನು ಆ ಬಟ್ಟೆ ಹರಿದು ಒಗೆದು ಅಪ್ಪ ಬೈಲಿಗೆ ಇಡ್ತಿದ್ರು, ಶಾಸ್ತ್ರ ಮೀರಿ ಅಂತ. ಹೀಗೆ ಅಪ್ಪನಿಗೆ ಎಲ್ಲ ತರದ ಗುಣನಡತೆಗಳನ್ನು ನಮ್ಮೊಟ್ಟಿಗಂತೂ ತೋರಿಸಿದ್ರು. ನಮಗೆ ಎಂದೂ ಕೂಡ ಅಪ್ಪ ಹೀಗೆ ಮಾಡು, ಹೀಗೆ ಇರು, ನಿಮಗೆ ಒಂದು ಸ್ವಾತಂತ್ರ್ಯ ನಮಗೆ ಕೊಟ್ಟದ್ದನ್ನ ಹೇಳುದು ನಮ್ಮ ಇದರಲ್ಲಿ ನಮ್ಮ ದುರಭಿಪ್ರಾಯಗಳು, ನಮ್ಮ ಬಗ್ಗೆ ಇರುವಂತಹ ಸಣ್ಣತನಗಳೆಲ್ಲ ನಿಮಗೆ ಕಂಡ್ರೆ ನನಗೆ ತುಂಬಾ ಸಂತೋಷ. ನಾವೆಷ್ಟು ಸಣ್ಣವರಿದ್ರು ಅಂತೂ ನಿಮಗೆ ಗೊತ್ತಿರ್ಬೇಕು. ನಾವೆಷ್ಟು ಚಿಕ್ಕವರು, ಅಪ್ಪನ ಅಷ್ಟು ದೊಡ್ಡ ಅಪ್ಪನಿಗೆ ಹುಟ್ಟಿದ ಮಕ್ಕಳು ಎಷ್ಟು ಕನಿಷ್ಠರಿದ್ದೆವು ಅನ್ನೋದಕ್ಕೂ ಒಂದು ಉದಾಹರಣೆ ನಾನೀಗ ಮುಂದಿನ ಮಾತು. ಒಂದು ಸಂದರ್ಭದಲ್ಲಿ ಅಪ್ಪನಿಗೆ ಕೆಲವು ಆಗುದಿಲ್ಲ ಅಂದ್ರೆ ಆಗುದಿಲ್ಲ ಅಷ್ಟೇ. ಅದಕ್ಕೆ ರೀಸನ್ ಅವರಿಗೆ ಗೊತ್ತು. ಈಗ ಉದಾಹರಣೆಗೆ ಅಪ್ಪನಿಗೆ ಕಾಲ್ ಮೇಲೆ ಕಾಲು ಹಾಕಿ ಕೂತ್ರೆ ಆಗ್ತಿರ್ಲಿಲ್ಲ. ಕಾಲ್ ಮೇಲೆ ಕಾಲು ಹಾಕಿ ಕೂತ್ರೆ ಅವ್ರು ತುಂಬಾ ಕೋಪ ಮಾಡ್ತಿದ್ರು. ಎಷ್ಟು ಕೋಪ ಅಂದ್ರೆ ಅಪ್ಪನಿಗೆ, ನನಗೆ ಎಷ್ಟೋ ಸಾರಿ ಆಶ್ಚರ್ಯ. ಒಂದು ಸಾರಿ ಮಲ್ಟಿಪ್ಲೆಕ್ಸಿಗೆ ನಾನು ಸಿನಿಮಾ ಕರ್ಕೊಂಡೋಗಿದ್ದೀನಿ ಅಪ್ಪನನ್ನ. ಮಲ್ಟಿಪ್ಲೆಕ್ಸ್ ಸಿನಿಮಾದಲ್ಲಿ ಯಾವುದೋ ಹುಡುಗರು
ಅವಳು ಅಪ್ಪನಿಗೆ ಗುರ್ತೂ ಇಲ್ಲ ಪಾಪ ಹುಡುಗರು. ತಮ್ಮ ಪಾಡಿಗೆ ಅಲ್ಲೆಲ್ಲೋ ಏನೋ ಕೂತ್ಕೊಂಡು ಒಂದ್ರ ಮೇಲೆ ಒಂದು ಕಾಲ ಮೇಲೆ ಕಾಲು ಹಾಕಿ ಕೂತ್ಕೊಂಡು ಕಾಲು ಹೀಗೆ ಮಾಡ್ಕೊಂಡು ಏನೋ ಕೊಡ್ಕೊಂಡು ಮಾತಾಡ್ತಿದ್ದಾರೆ. ದರಿದ್ರಗಳು ಕೂತ ರೀತಿ ನೋಡು, ಜೋರು ಮಾಡಿದಾರ ಅಪ್ಪ ನನ್ನ ಹತ್ರ. ನಿಮಗೆ ಅಪ್ಪನ ದೊಡ್ಡಸ್ತಿಕೆ ನಾನು ಹೇಳುವಾಗ ಅರ್ಥ ಆಗತ್ತೆ ಅನ್ಕೋತೀನಿ. ಸಂಬಂಧ ಇಲ್ಲದವರು ಅಂತ ನಾನು ಹೇಳಿದೆ, ಅಪ್ಪನಿಗೆ ಅವರೆಲ್ಲ ಸಂಬಂಧಿಗಳು. ಆದ್ರಿಂದ ಅವ್ರು ಹಾಗೆ ಕೂತದ್ದು ಅಪ್ಪನಿಗೆ ಇಷ್ಟ ಆಗ್ತಿಲ್ಲ. ಅಪ್ಪ ಅವ್ರು ಹೊರಗಿನವರು ತೇಣಿಸಿಲ್ಲ, ತನ್ನ ಮಕ್ಕಳು ತೇಣಿಸಿದ್ರಿಂದ ಅಷ್ಟು ಸಿಟ್ಟು ಅವರಿಗೆ. ಹಾಗೆ ಕೂತ್ಕೊಳ್ಬಾರ್ದು, ಬೆಳೆಯೋರ ಲಕ್ಷಣ ಅಲ್ಲ. ನಾನು ಅಷ್ಟೇ ಉಡಾಳಿದ್ದೆ. ನಾನು ಅಪ್ಪನಿಗೆ ಹೇಳಿದೆ, ಅಪ್ಪ ಅಷ್ಟೇ ಯಾಕೆ ಕೋಪ ಬರ್ತದೆ ನಿಮಗೆ? ಅವರು ನಿಮ್ಮ ಕಾಲ ಮೇಲೆ ಕಾಲು ಹಾಕಿಲ್ಲ, ಅವರ ಕಾಲ ಮೇಲೆ ಅವರ ಕಾಲು ಹಾಕೊಂಡಿಲ್ಲ. ಅಂದ್ರೆ ಹೇಗೆ ಸ್ವಾತಂತ್ರ್ಯ ಇತ್ತು ಅಂತ ನಾನು ನಿಮ್ಗೆ ಹೇಳೋದು. ನಾನು ಇಂಥ ಉತ್ತರ ಕೊಡೋದನ್ನು ತಗೊಳ್ತಿದ್ರು ಅಪ್ಪ. ಸುಮ್ಮನೆ ನಗಾಡಿದ್ರು, ಬಾ ಅಂದ್ರು. ಆ ಥರ ಅಪ್ಪ ಬಹಳ ಫ್ಲೆಕ್ಸಿಬಲ್. ಯಾವ ಶಾಸ್ತ್ರ ವಿಷಯದಲ್ಲೂ ಹಾಗೆ. ಅದು ಯಾವುದೇ ಅವರಿಗೆ ಆಗದೇ ಇರುವುದನ್ನ ಅವರು ಏಕಕಾಲಕ್ಕೆ ಮೀರ್ತಿದ್ರು ಮತ್ತು ಏಕಕಾಲಕ್ಕೆ ಅದನ್ನು ತನ್ಮಯವಾಗಿ ಆಚರಿಸ್ತಿದ್ರು. ಹಾಗಂತ ಮೀರುವಾಗ ಅವರಿಗೆ ಅದು ಮೀರಿದ್ದೇನೆ ಅಂತ ತೋರಿಸುವ ಯಾವ ಒಣ ಆಡಂಬರಗಳಿಲ್ಲ. ಹಾಗೆ ಅನುಸರಿಸುವಾಗ ಇದನ್ನು ಅನುಸರಿಸಲೇಬೇಕು ಅಂತ ಯಾರ ಮೇಲೂ ಹೇರುವ ಗುಣ ಇಲ್ಲ. ಇದನ್ನು ನಮ್ಮ ಬಾಲ್ಯದಿಂದ ನಾವು ನಮ್ಮ ಮನೆಯಲ್ಲಿ ನೋಡಿದ್ದನ್ನ ನಾನು ನಿಮಗೆ ಹೇಳೋದು. ನಾನು 94 ಊರು ಬಿಡುವವರೆಗೂ ನಮ್ಮ ಅಪ್ಪ ನಮ್ಮ ಜೊತೆಗೆ ಹಾಗೆ ಇದ್ರು. ಇದು ಮಾಡು ಅಂತ ನಮ್ಗೆ ಯಾವುದನ್ನು ಹೇಳಲಿಲ್ಲ, ಮಾಡಲಿಲ್ಲ ಯಾಕೆ ಅಂತ ಬೈಲಿಲ್ಲ. ಎಲ್ಲಕ್ಕೂ ಸಿದ್ಧ. ಎಷ್ಟು ಸಿದ್ಧ ಅಂದ್ರೆ ದಾರಿಯಲ್ಲಿ ಹೋಗ್ತಿರ್ಬೇಕಾದ್ರೆ ಕಾರ್ನಲ್ಲಿ ಎಲ್ಲೋ ಕರ್ಕೊಂಡು ಹೋದ್ರೆ, ಅಪ್ಪ ಈಗ ದಾರಿಯಲ್ಲಿ ಯಾವುದೇ ಮನೆಗಳು ಗುರುತದವರು ಯಾರು ಇಲ್ಲ, ದಾರಿ ತುಂಬ ದೂರ ಉಂಟು, ಹೋಟೆಲಲ್ಲಿ ಊಟ ಮಾಡ. ಆಗಲಿ ಮಗಳೇ, ಹೋಟೆಲಲ್ಲಿ ಊಟ. ಆ ಹೋಟೆಲ್ನಲ್ಲಿ ಊಟ ಮಾಡಿ ಆದ್ಮೇಲೆ ನಾವು ಇನ್ಯಾವುದೋ ಒಂದು ಶಾಸ್ತ್ರೀಯ ಮನೆಗೆ ಹೋದ್ವಿ ಅಂತ ಇಟ್ಕೊಳ್ಳಿ. ಅಪ್ಪ ಇಲ್ಲಿ ಶಾಸ್ತ್ರೀಯ ಮಡಿಯಲ್ಲೇ ಊಟ ಕೂತ್ಕೋಬೇಕಂದ್ರೆ ಕಚ್ಚೆ ಪಂಚೆ ಹಾಕಿ ರೆಡಿ. ಅಂದ್ರೆ ಕೆಳಗೆ ಕೂತ್ಕೊಳ್ಳೋಕೆ ರೆಡಿ. ಕಚ್ಚೆ ಪಂಚೆ ಹಾಕ್ತಿರ್ಲ ಬೇರೆ ವಿಷಯ, ಕೆಳಗೆ ಕೂತ್ಕೊಳ್ಳೋಕೆ ರೆಡಿ. ಅದು ಒಂದು ವೇಳೆ ಸಂದರ್ಭ ಮೀರಿತು, ಇನ್ನೊಂದು ಕಡೆಗೆ ಹೋದ್ವಿ, ಅಪ್ಪ ಇವರಿಗೆಲ್ಲ ಕೆಳಗೆ ಕೂಡಿಸಿ ಬಡಿಸಿ ಗೊತ್ತಿಲ್ಲ, ಇವ್ರು ಬರೀ ಟೇಬಲ್ ಆಗಲಿ, ಟೇಬಲ್ ಅಲ್ಲಿ ರೆಡಿ. ನಮ್ಮ ಅಪ್ಪ ಹೀಗೆ ಆಗಬೇಕು ಅಂತ ಹೇಳೋದು ಅದು ಕೆಲವು ವಲಯಗಳಲ್ಲಿ ಇಂಥವರನ್ನು ತಿದ್ದಬೇಕು ಅನಿಸಿದರೆ ಮಾತ್ರ. ಉಳಿದ ಸಂದರ್ಭ ಹೇಗೆ ಬೇಕೋ ಹಾಗೆ ಪ್ರವಾಹ ಕರ್ಕೊಂಡು ಹೋದ ಹಾಗೆ. ಅಂಥ ಎಲ್ಲ ಗುಣಗಳನ್ನು ವಿಜಯಸಿಂಹರು ನಡೆ ನುಡಿಯಲ್ಲಿ ಅನುಸರಿಸಿದ್ದಾರೆ ಅಂತ ನಾನು ಹೇಳಿದೆ. ನಡೆಯಲ್ಲಿ ಅನುಸರಿಸಿದ್ದಾರೆ ಅನ್ನೋದಕ್ಕೆ ಬಹಳ ಜನ ಇಲ್ಲಿಯವರು ನನಗೆ ಪ್ರಶ್ನೆ ಕೇಳ್ತಲೇ ಇದ್ದಾರೆ, ವಿಜಯಸಿಂಹಾಚಾರ್ಯರದ್ದು ಊಟ ಹೇಗೆ ಅಂತ. ಅವ್ರು ನಮ್ಮೊಟ್ಟಿಗೆ ಊಟ ಮಾಡ್ತಿದ್ದಾರೆ ಅಂತ ಬಹಳ ಜನರಿಗೆ ಗೊತ್ತಿಲ್ಲ. ಆಮೇಲೆ ನೆಲದಲ್ಲಿ ಕೂತ್ಕೊಳ್ತೀರಾ, ಟೇಬಲ್ ಅಂದ್ರೆ ನೀವು ಎಲ್ಲಿ ಹೇಳ್ತೀರಾ ಅಲ್ಲಿ ಅಂತ ನಮ್ಮ ಜೊತೆಗೆ ಇದು ನನಗೆ ಪಕ್ಕ ಅಪ್ಪನ ನೆನಪಾಗ್ತದೆ. ಅಪ್ಪ ಹಾಗೆ ನೀವು ಎಲ್ಲಿ ಹೇಳ್ತೀರಾ ಅಲ್ಲಿ ಅಂತ. ಹಾಗೆ ಪಂಕ್ತಿ ಪಾವನಾಹ ಅಂತಪ್ಪ ತನ್ನ ಬಗ್ಗೆ ಹೇಳುವಾಗ ಮಡಿ ಅಂದ್ರೆ ಏನು, ನಾನು ಮಡಿ ಇದ್ರೆ ಉಳಿದವರು ಮಡಿ ಆಗಬೇಕು ಹೊರತು ಇನ್ನೊಬ್ಬರಿಂದ ನಾನು ಮೈಲಿಗೆ ಆಗುದಿಲ್ಲ, ಈ ತರದ ವ್ಯಾಖ್ಯಾನಗಳನ್ನು ಅಪ್ಪ ಕೊಡ್ತಿದ್ರು. ಅಂತ ಎಲ್ಲದರ ಮಾದರಿಯಾಗಿ ತನ್ನ ನಡೆ ನುಡಿಯಲ್ಲಿ ತನ್ನ ಜೀವನವನ್ನ ಶಾಸ್ತ್ರ ಅಧ್ಯಯನ ಅಧ್ಯಾತ್ಮ ಎರಡಕ್ಕೂ ಮಿಳಿತಗೊಳಿಸ್ತಾ ಇರೋ ಬಹಳ ಅಪರೂಪದ ಮತ್ತು ಎಳೆಯ, ನಮಗಿಂತ ತುಂಬಾ ಕಿರಿಯರು ಅಂತ ವಯಸ್ಸಿನಲ್ಲಿ ಅಂದರೂ ಕೂಡ ತುಂಬಾ ಹಿರಿಯ ಭಾವ ಕೊಡುವ ಪುಟ್ಟ ಮಗು ವಿಜಯಸಿಂಹಾಚಾರ್ಯರನ್ನ ಬಹಳ ಭಕ್ತಿಯಿಂದ ನಾನು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸಿ, ನಮ್ಮ ಇಷ್ಟು ಜನರ ಅಪೇಕ್ಷೆಯ ಹಾಗೂ ವೈಯಕ್ತಿಕವಾಗಿ ನನ್ನದೇ ಅರಿಕೆ ಅಂತ ಅಂದುಕೊಂಡರು. ನಮಗೆ ಯಾರಿಗೂ ಸರ್ವಮೂಲ ಗ್ರಂಥ ಅಂದ್ರೆ ಏನು ಅಂತಲೇ ಗೊತ್ತಿಲ್ಲ ಸರ್, ತಪ್ಪು ತಿಳಿಬೇಡಿ. ಸರ್ವಮೂಲ ಗ್ರಂಥವನ್ನು ದಯವಿಟ್ಟು ಪರಿಚಯಿಸುವುದು ಇಲ್ಲಿಂದ ಆರಂಭ ಮಾಡಿ ಅಂತ ನನ್ನ ಪ್ರಾರ್ಥನೆ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಗ್ರಂಥಮುದೀರಯೇ. ವಿಜಾನತಾಂ ಅವಿತ್ತಸ್ಯ ಮಧ್ವಸ್ಯ ಜಗತಿ ಗುರೋಃ ಪೂರ್ವಾಚಾರ್ಯಮಹಿಷ್ಠಾನಾಂ ಇಯಂ ಪ್ರಣತಿಮಾಲಿಕಾ. ಮಲ್ಲೇಪುರಂ ವೆಂಕಟೇಶ್ ಅವರಿಗೆ ಹಾಗೂ ಗುರುರಾಜ ಕರ್ಜಿಗೆ ಅವರಿಗೆ, ವೇಣಕ್ಕನಿಗೆ ಮತ್ತು ಎದುರುಗಡೆ ಇರುವ ಎಲ್ಲ ಹಿರಿಯರಿಗೆ ನಮಸ್ಕರಿಸಿ ಸರ್ವಮೂಲದ ಪರಿಚಯ ಮಾಡಿಕೊಡ್ಬೇಕು ಅಂತ
ನಾನು ಪರಿಚಯ ಮಾಡಿಕೊಳ್ತಾ ನಿಮ್ಮ ಹತ್ರ ಮಾತಾಡಬೇಕಷ್ಟೇ. ಭಾರತ ದೇಶಕ್ಕೆ ಒಂದು ಇತಿಹಾಸ ಇದೆ, ಅದು ರಾಮಾಯಣ ಮತ್ತು ಮಹಾಭಾರತ. ಆ ಕಾಲದಲ್ಲಿ ಯಾವ ಟೆಕ್ಸ್ಟ್ ಇತ್ತು? ವೇದ. ಆ ಗ್ರಂಥಗಳಲ್ಲೇ ಬರುವ ಹಾಗೆ ವೇದವನ್ನು ಅರ್ಥೈಸಿಕೊಳ್ಳಲಿಕ್ಕೆ ಇರುವ 6 ಅಂಗಗಳು, ವೇದದ 4 ಮುಖಗಳು: ಸಂಹಿತ, ಬ್ರಾಹ್ಮಣ, ಆರಣ್ಯಕ, ಉಪನಿಷತ್ತು. ಚತುರ್ಮುಖೋ ವೇದ ಅಂತ. ವೇದಕ್ಕೆ 4 ಮುಖ. ಆ ವೇದವನ್ನು ಅರ್ಥೈಸಿಕೊಳ್ಳಲಿಕ್ಕೆ 6 ಅಂಗಗಳು: ಶಿಕ್ಷಾ, ವ್ಯಾಕರಣ, ಛಂದಸ್ಸು, ನಿರುಕ್ತ, ಜ್ಯೋತಿಷ, ಕಲ್ಪ ಅಂತ. ಶಿಕ್ಷಾ ಅಂತ ಹೇಳಿದ್ರೆ ಫೊನೆಟಿಕ್ಸ್, ಹೇಗೆ ಉಚ್ಚಾರ ಮಾಡಬೇಕು, ಅದು ಪ್ರತಿಯೊಂದು ವೇದಕ್ಕೂ ಬೇರೆ ಬೇರೆ ಇದೆ. ಇನ್ನು ಕಲ್ಪ ಅಂತ ಹೇಳಿದ್ರೆ ಅದಕ್ಕೆ 4 ಸೂತ್ರಗಳು: ಧರ್ಮಸೂತ್ರ, ಗೃಹ್ಯಸೂತ್ರ, ಶುಲ್ಬಸೂತ್ರ, ಶ್ರೌತಸೂತ್ರ ಅಂತ. ಧರ್ಮಸೂತ್ರ ಅಂದರೆ ಸಾಧಾರಣವಾಗಿ ಹೇಗೆ ಇರಬೇಕು, ಡೂಸ್ ಆ್ಯಂಡ್ ಡೋಂಟ್ಸ್, ಅದನ್ನು ಹೇಳುವಂಥದ್ದು ಧರ್ಮಸೂತ್ರ. ಗೃಹ ಅಂದರೆ ಹೆಂಡತಿ. ಮದುವೆ ಆದಮೇಲೆ ಅಗ್ನಿಯನ್ನು ಯಾವ ರೀತಿ ಉಪಸತ್ತಿ ಮಾಡಬೇಕು ಅನ್ನುವುದನ್ನು ಹೇಳುವ ಸೂತ್ರ ಗೃಹ್ಯ ಸೂತ್ರ. ವೈದಿಕ ಯಾಗಗಳನ್ನು ಹೇಗೆ ಮಾಡಬೇಕು ಅಂತ ಹೇಳೋದು ಶ್ರೌತ ಸೂತ್ರ. ಶುಲ್ಬ ಅಂತಂದರೆ ಹಗ್ಗ ಅಥವಾ ವೇದಿ. ವೇದಿ ಅಂತ ಹೇಳಿದ್ರೆ ಜಗುಲಿ. ಯಜ್ಞಕುಂಡ ಇಡುವ ಜಗುಲಿಯನ್ನು ವೇದಿ ಅಂತ ಕರೀತಾರೆ. ಈಗ ಗೊತ್ತಾಯ್ತಲ್ಲ ವೇದಿಕೆ ಅಂದರೆ ಏನು ಅಂತ. ಯಜ್ಞಕುಂಡ ಇಡುವ ಎತ್ತರದ ಜಗುಲಿಯನ್ನು ವೇದಿಕೆ ಅಂತ ಕರೀತಾರೆ. ಈ ಅರ್ಥ ಗೊತ್ತಾದ ಮೇಲೆ ನಾವು ಹೇಗೆ ಅವೈದಿಕರ ವೇದಿಕೆ ಅನ್ನೋದು ಇರಲಿ. ಈ ಶುಲ್ಬ ಸೂತ್ರ, ಈ ರೀತಿ 4 ಸೂತ್ರಗಳು ಒಟ್ಟು ಸೇರಿ ಕಲ್ಪ ಅಂತ ಕರೀತಾರೆ. ಆಮೇಲೆ ನಿರುಕ್ತ, ಒಂದು ಪದದಿಂದ ಅರ್ಥವನ್ನು ತೆಗೆಯುವ ಬಗೆ ಹೇಗೆ. ಪಾಶ್ಚಾತ್ಯರ ವರ್ಡ್ ಲೋರ್ ಅಂತ ಏನೊಂದು ಕರೀತಾರೆ, ಪದ ಸಂಪ್ರದಾಯ ಶಾಸ್ತ್ರ, ಅದಕ್ಕೂ ನಿರುಕ್ತಕ್ಕೂ ವ್ಯತ್ಯಾಸ ಇದೆ. ಆ ಪದದಿಂದ ಹೊರತೆಗೆದ ಅರ್ಥ ಅವರ ಅರ್ಥ ಅಲ್ಲ. ಆದರೆ ನಮಗೆ ಆ ಪದದಿಂದಲೇ ಅದರ ಗುಣ ಸ್ವಭಾವಗಳು ಗೊತ್ತಾಗಬೇಕು. ಇವಾಗ ಬಾಟನಿಯಲ್ಲಿ ಬೊಟಾನಿಕಲ್ ನೇಮ್ ಏನು ಅಂತ ಕೇಳಬೇಕು. ಯಾಕೆ? ಜನರು ಆಡು ನುಡಿ ಬೇರೆ ಇದೆ, ಆದರೆ ಶಾಸ್ತ್ರೀಯವಾದ ಲಕ್ಷಣ ಬೇರೆ ಇದೆ. ಇದು ಎರಡೂ ಬೇರೆ ಬೇರೆ ಆದಾಗ ಅದನ್ನು ಡಿಫೈನ್ ಮಾಡಲಿಕ್ಕೆ, ಎಕ್ಸ್ಪ್ಲೈನ್ ಮಾಡಲಿಕ್ಕೆ ಬೇರೆ ಒಂದು ಪರಿಭಾಷೆ ಬೇಕು ಅಂತ. ಪ್ರಾಚೀನ ಭಾರತದಲ್ಲಿ ಅದಿರಲಿಲ್ಲ. ಹೀಗಾಗಿ ಅದೇನಾಯಿತು, ಆ ತರಹದ ಒಂದು ಪರಿಭಾಷೆ ಬೇಕಾಯಿತು. ನಮಗೆ ನಿರುಕ್ತ ಇದೆ. ಏನು? ಆ ಪದದಿಂದಲೇ ಹೇಗೆ ಗುಣವನ್ನು ನೀವು ಡಿಕೋಡ್ ಮಾಡಿ ಅದರ ಎಲ್ಲವನ್ನು ತಿಳಿದುಕೊಳ್ಳೋದು, ಸ್ವರೂಪ ಜ್ಞಾನ, ಅದು ನಿರುಕ್ತದ ಒಂದು ಸಾಧ್ಯತೆ. ಶಿಕ್ಷಾ ಆಯಿತು, ಕಲ್ಪ ಆಯಿತು, ನಿರುಕ್ತ ಆಯಿತು. ವೇದದಲ್ಲಿ ಹೇಳಿದ ಕರ್ಮಗಳನ್ನು ಮಾಡಲಿಕ್ಕೆ, ಅಂದರೆ ದೇವರ ಕಡೆಗೆ ಸಾಗುವ ಬಗೆ, ಅದನ್ನು ಮಾಡಲಿಕ್ಕೆ ಈ ದಿವಸದಲ್ಲಿ ಮಾಡಿ, ಈ ತರಹ ನಕ್ಷತ್ರ ಇದ್ದಾಗ ಕೃತ್ತಿಕಾಸು ಅಗ್ನಿಮಾದಧೀತ ಅಂತೆಲ್ಲ ವೇದ ಹೇಳುತ್ತೆ. ಅದಕ್ಕೆ ಆಸ್ಟ್ರಾನಮಿಯ ಜ್ಞಾನ ಬೇಕು. ಆಸ್ಟ್ರಾಲಜಿ ಅಲ್ಲ, ಆಸ್ಟ್ರಾನಮಿಯ ಜ್ಞಾನ. ಅದನ್ನು ಕೊಡುವಂಥದ್ದು ಜ್ಯೋತಿಷ. ಆಮೇಲೆ ಛಂದಸ್ಸು. ವೇದವನ್ನು ಯಾವುದೇ ಒಂದು ಛಂದಸ್ಸಿನಲ್ಲಿ ಹೇಳಿದಾಗ ಆ ಛಂದಸ್ಸೇ ಒಂದು ಕಥೆಯನ್ನು ಹೇಳುತ್ತೆ. ಆ ರೀತಿ ಆ ಛಂದಸ್ಸು, ಛಂದಸ್ಸಿನ ದೇವತೆ, ಗಣಗಳ ಕಲ್ಪನೆ,
ತನ್ಮೂಲಕ ಗೀತೆ ಆಗುವಂತಹ ಪದಗಳು, ಇದನ್ನೆಲ್ಲ ನಿರೂಪಣೆ ಮಾಡುವಂಥದ್ದು ಛಂದಸ್ಸು. ಈ ರೀತಿ 6 ಅಂಗಗಳು: ನಿರುಕ್ತ, ಶಿಕ್ಷ, ನಿರುಕ್ತ, ಜ್ಯೋತಿಷ, ಕಲ್ಪ, ವ್ಯಾಕರಣ. ವ್ಯಾಕರಣ ಅದು ಪ್ರತಿಯೊಂದಕ್ಕೂ ಬೇರೆ ಬೇರೆ ವ್ಯಾಕರಣ ಉಂಟು. ಅಂದರೆ ಪ್ರತಿಯೊಂದು ವೇದಕ್ಕೆ ಅದನ್ನು ಪ್ರಾತಿಶಾಖ್ಯ ಅಂತ ಕರೀತಾರೆ. ಈ ರೀತಿ 6 ಅಂಗಗಳ ಮೂಲಕ ವೇದವನ್ನು ಅರ್ಥೈಸಿಕೊಳ್ಳೋದು. ರಾಮಾಯಣ ಕಾಲದಲ್ಲಿಯೂ ಈ ಟೆಕ್ಸ್ಟ್ ಇತ್ತು. ಬೇರೆ ಬೇರೆ ತರಹದ ಧರ್ಮಶಾಸ್ತ್ರಗಳು ಇದ್ದವು, ವೇದಾಂತವೂ ಇದ್ದವು, ಪಂಚರಾತ್ರವೂ ಇತ್ತು. ಪಂಚರಾತ್ರ ಬಹಳ ಹಳೆಯದು, ಬದರಿನಾರಾಯಣ ಅದನ್ನು ಬರೆದದ್ದು ಅಂತ. ಪಂಚರಾತ್ರವನ್ನು ಬರೆದವನು ಬದರಿನಾರಾಯಣ. ಇದು ಮೊದಲಿತ್ತು. ಇನ್ನು ಮಹಾಭಾರತ ಕಾಲದಲ್ಲಿ ಪಾಂಡವರು ಮೊದಲಾದವರೆಲ್ಲ ಏನು ಓದ್ತಾ ಇದ್ರು? ಇತಿಹಾಸ ಅವರು ಓದ್ತಾ ಇದ್ರು. ಅರ್ಥಶಾಸ್ತ್ರ ಇತ್ತು, ಧರ್ಮಶಾಸ್ತ್ರ ಇತ್ತು. ಅವರ ನಡೆ ಹೇಗಿತ್ತು, ಅವ್ರ ಕಾಲದಲ್ಲಿ ಏನೇನು ಗ್ರಂಥಗಳಿತ್ತು, ಹಯಗ್ರೀವ ಬರೆದ ಗ್ರಂಥಗಳಿತ್ತು, ಮನುಸ್ಮೃತಿ ಇತ್ತು. ಯಾಕೆಂದರೆ ಮಹಾಭಾರತದಲ್ಲಿ ವೇದವ್ಯಾಸರು ಮನು ಮೊದಲಾದವರನ್ನು ಉಲ್ಲೇಖ ಮಾಡ್ತಾರೆ. ಆದರೆ ಅದಕ್ಕೊಂದು ಮಿತಿ ಇದೆ, ಧರ್ಮಶಾಸ್ತ್ರಕ್ಕೆ ಒಂದು ಮಿತಿ ಇದೆ. ಮನ್ವಾದ್ಯಾ ಸ್ಮೃತಯೋಪಿ ಆನುಕೂಲ್ಯತಃ ಅಂತ. ಮನುಸ್ಮೃತಿ ಮೊದಲಾದವುಗಳು ಆ ದೇಶ ಹಾಗೂ ಕಾಲ ಅದನ್ನು ನೋಡಿಕೊಂಡು ಅದನ್ನು ಅಳವಡಿಸ್ಕೊಳ್ಬೇಕು. ಇಲ್ಲ ಅಂತಂದರೆ ನೀವು ಪರಮ ಮುಖ್ಯವಾದ ಗುರಿಗೆ ಸಾಗುವಾಗ ಅದನ್ನು ಬಿಟ್ಟರು ತೊಂದರೆ ಇಲ್ಲ. ಯಾಕೆಂದರೆ ಅದೊಂದು ಕಾನೂನು. ನ್ಯಾಯಕ್ಕಾಗಿ ಕಾನೂನುಗಳು ಹೇಗೆ ಬದಲಾವಣೆ ಆಗ್ತದೋ ಹಾಗೆ ಧರ್ಮಶಾಸ್ತ್ರ ಅಂತ ಭಕ್ತರು ಮುಂದೆ ಹೇಳ್ತಾರೆ. ಇರಲಿ, ಅದರಿಂದಾಗಿ ಆ ಕಾಲದಲ್ಲಿ ಇದೆಲ್ಲವೂ ಇದ್ದದ್ದೇ. ಅವರು ಜೀವನವನ್ನು ಹೇಗೆ ಬಾಳಿದರು, ವೇದದ ಅರ್ಥೈಕ್ಯ ಹೇಗಿತ್ತು, ಭೀಮಸೇನ ಆಗಲಿ, ಅರ್ಜುನ ಆಗಲಿ, ಧರ್ಮರಾಜ ಆಗಲಿ ಹೇಗೆ ಬಾಳದು. ಏಕೆಂದರೆ ನಾವು ಭೀಮಸೇನ ವನಪರ್ವದ ವಿವೇಚನೆಯನ್ನು ಕೇಳಿದ್ರೆ ನಾವೇನು ಕಳ್ಕೊಂಡಿದ್ದೀವಿ ಅಂತ ಗೊತ್ತಾಗುತ್ತೆ. ಯಾಕೆಂದರೆ ನಾವು ಮಹಾಭಾರತವನ್ನು ಇವತ್ತು ಎಲ್ಲ ರೀತಿ ಎಲ್ಲಕ್ಕೂ ಬೇಕಾದ ಟೆಕ್ಸ್ಟ್ ಆಗಿ ಓದ್ತಾ ಇಲ್ಲ. ಅಂದರೆ ಅವರ ದೃಷ್ಟಿ ಹೀಗಿರಬೇಕಾದ್ರೆ ಅವರ ಸುತ್ತಮುತ್ತಲಿದ್ದ ವ್ಯಾಖ್ಯಾನ ಗ್ರಂಥಗಳು ಏನಿತ್ತು, ಇದು ಒಂಥರ ರಿವರ್ಸ್ ಇಂಜಿನಿಯರಿಂಗ್. ವೇದಕ್ಕೆ ಅನುಗುಣವಾದ ಅವರ ನಡೆ ಹೇಗಿತ್ತು, ಅವರ ಜೀವನದಿಂದ ಅವ್ರ ವೇದ ವ್ಯಾಖ್ಯಾನವನ್ನು ನಾವು ಅರ್ಥ ಮಾಡಿಕೊಳ್ಬೇಕು. ರಾಮಾಯಣ ಮೂಲ ರಾಮಾಯಣ ಸಿಗೋದಿಲ್ಲ. ಚರಿತಂ ರಘುನಾಥಸ್ಯ ಶತಕೋಟಿ ಪ್ರವಿಸ್ತರಂ ಆಗಿರುವ ರಾಮಾಯಣ ಹಯಗ್ರೀವ ಮುಖೋದ್ಗೀರ್ಣಂ. ಹಯಗ್ರೀವ ನಮಗೆ ಕೊಟ್ಟ ರಾಮಾಯಣ ಅದು ನಮಗೆ ಇಲ್ಲ. ಹೀಗಾಗಿ ವೇದ ಹೇಳಿದ್ದು 7 ಜನ ತಾಯಂದಿರು ಅಂತ, ಸಪ್ತಶಿವಾಸು ಮಾತೃಷು ಅಂತ. ನಮ್ಮ ತಾಯಿ ತಂದೆಯನ್ನು ಪರಿಚಯಿಸಿ ಯಾವ ರೀತಿ ಬೆಳೆಯಲಿಕ್ಕೆ ಬಿಡ್ತಾಳೋ ಆ ರೀತಿ ಜಗದ ತಂದೆಯನ್ನು ಪರಿಚಯಿಸುವ 7 ಜನ ತಾಯಂದಿರು ಈ ಪೌರುಷೇಯ ಮತ್ತು ಅಪೌರುಷೇಯವಾದ ವೇದಗಳು. ಪೌರುಷೇಯವಾದ ವೇದ, ಅಪೌರುಷೇಯವಾದ ವೇದ. ಅಪೌರುಷೇಯವಾದ ವೇದ ಅಂತ ಹೇಳಿದ್ರೆ ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವವೇದ. ಪೌರುಷೇಯವಾದ ವೇದ ಅಂತಂದರೆ ಮೂಲ ರಾಮಾಯಣ, ಮಹಾಭಾರತ, ಪಂಚರಾತ್ರ, ಪುರಾಣ. ಈ ಪುರಾಣ ಮತ್ತು ಮಹಾಭಾರತವನ್ನು ಒಂದು ಯೂನಿಟ್ ಆಗಿ ತಗೊಳ್ತಾರೆ, ಆವಾಗ ಹೇಳಾಗತ್ತೆ. ಕೆಲವೊಮ್ಮೆ ಏನು ಮಾಡ್ತಾರೆ, ಇತಿಹಾಸದಲ್ಲಿ 2 ಭಾಗವನ್ನು ಮಾಡ್ತಾರೆ. ಒಂದು ಪಂಚರಾತ್ರ, ಇನ್ನೊಂದು ಮಹಾಭಾರತ. ಪಂಚರಾತ್ರ ಅನ್ನೋದು ಪೂಜಾಕ್ರಮದ ಇತಿಹಾಸವನ್ನು ಹೇಳುವಂಥದ್ದು. ಏಕೆಂದರೆ ಎಲ್ಲ ಸಂದರ್ಭದಲ್ಲಿ ಇದೇ ರೀತಿ ಪೂಜೆ ಮಾಡ್ತಾ ಇದ್ರು ಅಂತಲ್ಲ. ಬೇರೆ ಬೇರೆ ಸಂದರ್ಭದಲ್ಲಿ ಆಯಾ ಕಾಲ ಆಯಾ ದೇಶಕ್ಕನುಗುಣವಾಗಿ ಪೂಜೆ ಇರ್ತಾ ಇತ್ತು. ಅದರಿಂದಾಗಿ ತಂತ್ರಶಾಸ್ತ್ರದ ಇತಿಹಾಸವನ್ನು, ಪೂಜೆಯ ಕ್ರಮದ ಇತಿಹಾಸವನ್ನು ಹೇಳುವಂಥದ್ದನ್ನು ಪಂಚರಾತ್ರ ಅಂತ ಕರೀತಾರೆ.
ಇನ್ನು ಮದುವೆ ಯಾವಾಗ ಶುರು ಆಯಿತು, ಯಾಕೆ ಶುರು ಆಯಿತು, ರಾಜ ಪ್ರಭುತ್ವ ಯಾವಾಗ ಬಂತು, ಪ್ರಜಾಪ್ರಭುತ್ವ ಯಾವಾಗ ಅಳಿಯಿತು, ಯಾಕೆ ಹೋಯಿತು ಪ್ರಜಾಪ್ರಭುತ್ವ ಇತ್ಯಾದಿಗಳನ್ನು ಹೇಳುವಂಥದ್ದು ಮಹಾಭಾರತ ಮನುಷ್ಯನ ಇತಿಹಾಸ. ಹೀಗೆ ಇತಿಹಾಸ ಅನ್ನುವ ಪದದಿಂದ ಎರಡನ್ನು ತಗೊಳ್ತಾರೆ, ಮಹಾಭಾರತವನ್ನು, ಪಂಚರಾತ್ರವನ್ನು. ಹೀಗೆ 7 ಜನ ತಾಯಂದಿರು. ಈ 7 ಜನ ತಾಯಂದಿರಲ್ಲಿ ಒಬ್ಬಳಿಲ್ಲ, ಕಣ್ಮರೆಯಾಗಿದ್ದಾಳೆ. ಅವಳ ಹೆಸರು ಮೂಲ ರಾಮಾಯಣ ಅಂತ. ಅವಳನ್ನು ಬಿಟ್ಟರೆ ಇನ್ನು 6 ಜನ. ಅವಳ ಸಾರ ಭಗವದ್ಗೀತೆ. ಅದನ್ನು ಆಚಾರ್ಯರು ಮಾತ್ರ ಎಕ್ಸ್ಪ್ಲೈನ್ ಮಾಡಿದ್ದು, ಮಧ್ವಾಚಾರ್ಯರು ಮಾತ್ರ. ಗೀತೆ ಎನ್ನುವುದು ಪಂಚರಾತ್ರದ ಸಾರ ಅಂತ. ಆಮೇಲೆ ಪಂಚರಾತ್ರ ಬೇಡ ಅಂದವರು ಗೀತೆಗೆ ವ್ಯಾಖ್ಯಾನ ಬರೆದ್ರು, ಅದು ವಿರೋಧ ಆಯಿತು, ಅದು ಬೇರೆ. ಅದರಿಂದಾಗಿ 7 ಜನ ತಾಯಂದಿರಲ್ಲಿ 6 ಜನರಿದ್ದಾರೆ. ಇದ್ದವರ ಮಾರ್ಗದರ್ಶನವನ್ನಾದರೂ ಪಡಿಬೇಕು. ಇದು ಮಹಾಭಾರತದ ಕಾಲದಲ್ಲಿ ಇದ್ದ ಪರಿಸ್ಥಿತಿ. ಅದಾದ ಮೇಲೆ ಬುದ್ಧ ಬಂದ ಮೇಲೆ ಅವನು ಏನು ಹೇಳಿದ ಅಂತ ಯಾರಿಗೂ ಗೊತ್ತಾಗಲಿಲ್ಲ. ಅವನ 4 ಮಾತುಗಳು ಪ್ರಸಿದ್ಧ. ಕ್ಷಣಿಕಂ ಕ್ಷಣಿಕಂ, ಶೂನ್ಯಂ ಶೂನ್ಯಂ, ಸ್ವಲಕ್ಷಣಂ ಸ್ವಲಕ್ಷಣಂ, ದುಃಖಂ ದುಃಖಂ. ಈ 4 ಮಾತುಗಳು, ಇದು ಪ್ರಶಾಂತ ವಿದ್ಯೆ ಅಂತ ವೈದಿಕರು ಕೂಡ ಅದನ್ನು ಬಹಳ ಗೌರವಿಸ್ತಾರೆ. ಆ ಪ್ರಶಾಂತ ವಿದ್ಯೆ ಬೇರೆ. ಆದರೆ ಅದರ ನಂತರ ಬಂದದ್ದು ಏನಿದೆ ಅದು ಯಾವುದೋ ಅವನ ಸಮಕಾಲೀನ ದಾಖಲೆಗಳಲ್ಲ. ಉದಾಹರಣೆಗೆ ವೇದವ್ಯಾಸರು ಮಹಾಭಾರತ ಕಾಲದಲ್ಲಿದ್ದರು, ವಾಲ್ಮೀಕಿಗಳು ರಾಮಾಯಣದ ಕಾಲದಲ್ಲಿದ್ದರು, ರಾಮನನ್ನು ನೋಡಿದ್ರು. ಆ ರೀತಿ ಬುದ್ಧನನ್ನು ನೋಡಿ ಅಶ್ವಘೋಷ ಬರೆದದ್ದಲ್ಲ. ಜಾತಕ ಕಥೆಗಳು ಕೂಡ ನಂತರ ಯಾವಾಗಲೂ ಬಂದದ್ದು. 106 ವರ್ಷಗಳ ಅಂತರ ಆ ಸಂಗೀತಿ, ಮೊದಲನೇ ಸಂಗೀತಿಗೂ 2ನೇ ಸಂಗೀತಿಗೂ ಇದೆ. ಹೀಗಾಗಿ ಬುದ್ಧ ಏನು ಹೇಳ್ದ ಅನ್ನೋದು ಗೊತ್ತಾಗಲಿಲ್ಲ. ಆದರೆ ಬೌದ್ಧರು ಬಂದರು. ಬೌದ್ಧರನ್ನು ಓಡಿಸಲಿಕ್ಕೆ 3 ಜನ ಇದ್ದರು. 3 ಜನರಲ್ಲಿ ಮತ್ತಿಬ್ಬರಾದರು. 3 ಜನ ಯಾರವರು? ಮೀಮಾಂಸಕರು, ವೈಶೇಷಿಕರು, ಆಮೇಲೆ ನೈಯಾಯಿಕರು ಅಂತ. ಮೀಮಾಂಸಕರು ಅಂತ ಹೇಳಿ ಒಬ್ಬರಿದ್ದರು. ಅವರು ನ್ಯಾಯಸೂತ್ರವನ್ನು, ಜೈಮಿನಿ ಸೂತ್ರವನ್ನು ವ್ಯಾಖ್ಯಾನ ಮಾಡುವ ಪರಂಪರೆಯವರು. ಅವರನ್ನು ಮೀಮಾಂಸಕರು ಅಥವಾ ಜೈಮಿನಿಯರು ಅಂತ ಕರೀತಾರೆ. ಅವರು ಬೌದ್ಧರನ್ನು ಎದುರಿಸಿ ನಿಂತರು. ಯಾಕೆಂದರೆ ಬೌದ್ಧರು ವೇದವನ್ನು ಪ್ರಮಾಣ ಅಂತ ಒಪ್ತಾ ಇರಲಿಲ್ಲ. ಇವರು ಅವರಿಗೆ ಸಡ್ಡು ಹೊಡೆದು ನಿಂತರು. ಆದರೆ ಬೌದ್ಧರಲ್ಲಿ ಮತ್ತು ಅವರಲ್ಲಿ ಸಮಾನವಾದ ಅಂಶ ಇತ್ತು, ದೇವರನ್ನು ಒಪ್ತಾ ಇರಲಿಲ್ಲ. ಒಬ್ಬ ಖಂಡದೇವ ಅಂತ ಹೇಳಿ ಒಬ್ಬ ಮೀಮಾಂಸಕ, ಆ ತರಹದ ಕೆಲವರು ಮೀಮಾಂಸಕರು ನಿರೀಶ್ವರವಾದವನ್ನು ಮಂಡಿಸಿ ಕಡೆಗೆ ಹೇಳ್ತಾರೆ. ಏಕೆಂದರೆ ಅವರ ಪರಂಪರೆಯಲ್ಲ, ಭಾರತೀಯ ಪರಂಪರೆಯಲ್ಲಿ ದೇವರನ್ನು ಬಿಟ್ಟು ಇಲ್ಲ. ಆದರೆ ದರ್ಶನದ ರೀತಿಯಲ್ಲಿ ಖಂಡನೆ ಮಾಡಿ ಹೇಳ್ತಾರೆ, ದೇವರನ್ನು ನಿರಾಕರಣೆ ಮಾಡುವ ತರ್ಕವನ್ನು ನಾನು ಈ ತನಕ ಬರೆದಿದ್ದೇನೆ, ಇದನ್ನು ದೇವರೇ ಕ್ಷಮಿಸಬೇಕು ಅಂತ. ಏವಂ ಈಶ್ವರಂ ನಿರಾಕುರ್ವತಃ ನಾರಾಯಣ ಏವ ಶರಣಂ, ನಾರಾಯಣ 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 ಅಂತ ಬರೀತಾರೆ. ನಿರೀಶ್ವರವಾದ ಇಬ್ಬರಲ್ಲಿ ಕಾಮನ್, ಬೋತ್ ಆರ್ ನಿಹಿಲಿಸ್ಟ್ಸ್. ಇಬ್ಬರು ನಿರೀಶ್ವರವಾದಿಗಳೇ, ಮೀಮಾಂಸಕರು ಮತ್ತು ಬೌದ್ಧರು. ಈಶ್ವರನನ್ನು ಒಪ್ಪಿ ಇಬ್ಬರು ಬಂದರು, ನೈಯಾಯಿಕರು ಮತ್ತು ವೈಶೇಷಿಕರು ಅಂತ. ಗೌತಮ ಅಥವಾ ಗೌತಮ ಅವರು ಬರೆದದ್ದು ನ್ಯಾಯಸೂತ್ರ, ಭಾಷೆಯ ಬಗೆಗಿನ ವಿವೇಚನೆಗೆ ಸೀಮಿತವಾಗಿತ್ತು. ವೈಶೇಷಿಕರು ಅಂತ ಅವರು
ವಿಶೇಷ, ಪರಮಾಣುವಿನಲ್ಲಿರುವ ಒಂದು ಕ್ವಾಲಿಟಿ ರೆಕಗ್ನೈಸ್ಡ್ ಆಸ್ ವಿಶೇಷ. ವೈಶೇಷಿಕರು ಅಂತಂದರೆ ಅವರು ಏನ್ಷಿಯಂಟ್ ಇಂಡಿಯನ್ ಫಿಸಿಸಿಸ್ಟ್ಸ್. ಅವರಿಬ್ಬರದು ಕೂಡ ಕಾಲಕ್ರಮದಲ್ಲಿ 13ನೇ ಶತಮಾನದಲ್ಲಿ ಎರಡು ಒಟ್ಟು ಕೂಡಿತ್ತು. ಅಲ್ಲಿ ನ್ಯೂಟನ್ ತರಹ ಇದ್ದವನು ಯಾರು ಅಂತ ಹೇಳಿದ್ರೆ ಗಂಗೇಶೋಪಾಧ್ಯಾಯ. ಸರಿಸುಮಾರು ಮಧ್ವಾಚಾರ್ಯರ ಕಾಲದಲ್ಲಿಯೇ ಅವನಿದ್ದದ್ದು. ಎರಡು ಕಂಪನಿ ಮರ್ಜಾಗುವ ಹಾಗೆ, ಹೀರೋ ಹೊಂಡಾ ಆಗುವ ಹಾಗೆ ನ್ಯಾಯ ಹಾಗೂ ವೈಶೇಷಿಕ ಎರಡೂ ಕಂಪನಿ ಮರ್ಜಾಗಿ ನ್ಯಾಯ ವೈಶೇಷಿಕರು ಅಂತಾಯಿತು. ಇವತ್ತು ನಾವು ಓದ್ತಾ ಇರುವ ತರ್ಕಶಾಸ್ತ್ರ ಅದೆರಡರ ಮಿಕ್ಸ್ಚರ್, ಎರಡು ಮಿಕ್ಸ್ ಆಯಿತು. ಹಾಗೆ ಅವರಿಬ್ಬರು ಒಂದಾದರೂ ಯಾಕೆ ಅಂದರೆ ಇವರನ್ನು ಓಡಿಸಬೇಕು, ಬೌದ್ಧರನ್ನು ಓಡಿಸಬೇಕು. ಸರಿ, ಬೌದ್ಧರನ್ನು ಓಡಿಸಿದರು. ಅವಾಗೆಲ್ಲ ದೇವರ ದಯದಿಂದ ಬೌದ್ಧರು ಭಾರತೀಯರೇ ಆದ್ದರಿಂದ ವಾದದಲ್ಲಿ ಸೋತ್ರೆ ಜಾಗ ಖಾಲಿ ಮಾಡೋದು ಅಂತ ಇತ್ತು. ವಾದದಲ್ಲಿ ಸೋತರೂ ಕೂಡ ಕತ್ತಿ ಹಿಡ್ಕೋತೀನಿ ಅಂತ ಹೇಳಿ ಆ ತರಹ, ಅಥವಾ ವಾದಕ್ಕೆ ತೊಡಗಲ್ಲ ಅಂತ ಆ ತರಹ ಇರಲಿಲ್ಲ. ಅದರಿಂದಾಗಿ ಬೌದ್ಧ ದ್ವೀಪಾಂತರಂ ಗತಾಹ, ಬೌದ್ಧರು ಬೇರೆ ಬೇರೆ ಕಡೆ ಹೋದರು. ವಾದದಿಂದ ಆಗಿದ್ದೇ ವಿನಃ ಯಾರೂ ಏನೂ ಮಾಡಿದ್ದಲ್ಲ. ಈಗ ನಮ್ಮನ್ನು ಬೈಯುವವರು ನೋಡಿ, ವೈದಿಕರು ಬೌದ್ಧರಿಗೆ ಹಿಂಸೆ ಕೊಟ್ಟು ಓಡಿಸಿದಿರಿ ಅಂತೆಲ್ಲ ಹೇಳ್ತಾರೆ. ಹಾಗೇನಾಗಿಲ್ಲ. ಇತಿಹಾಸದ ಯಾವ ಪ್ರೂಫೂ ಇಲ್ಲ. ಮಾತಾಡ್ಬೋದು, ಏನು ಬೇಕಾದ್ರೆ ಮಾತಾಡ್ಬೋದು. ಪ್ರಬಲವಾದ ಪೂರ್ವ ಪಕ್ಷಗಳಿದೆ. ಇವತ್ತು ಎತ್ತಿದರೂ ಕೂಡ ಉತ್ತರಿಸಲಾಗದಷ್ಟು ಪೂರ್ವ ಪಕ್ಷಗಳಿದೆ. ಅದರಿಂದಾಗಿ ಸಂಯುಕ್ತ ಪ್ರಯತ್ನ, ಮೀಮಾಂಸಕರು ನ್ಯಾಯ ವೈಶೇಷಿಕರ ಪ್ರಯತ್ನದಿಂದ ಬೌದ್ಧರು ಬೇರೆ ಕಡೆಗೆ ಹೋದರು. ಆವಾಗ ಕಾಳಿದಾಸ, ಭಾರವಿ, ಬಾಣ, ಮಯೂರ ಇವರೆಲ್ಲ ಅವರಿಗೆ ವೇದವನ್ನು ನೋಡಿದ್ದಾರೆ. ಆದರೆ ಈಗ ಇರುವ ಮೀಮಾಂಸಾ ಏನಿದೆ ಅದರ ಇಂಟರ್ಪ್ರಿಟೇಷನ್ನೇ ವೇದ ಅಂತ ಆದರೆ ಯಾವುದಕ್ಕೂ ಅವಕಾಶ ಇಲ್ಲ. ಕಟುವಾದ ವೈದಿಕತೆ ಮಾತ್ರ ಇದೆ. ಭೀಮಸೇನ ಅವತ್ತೇ ಬೈದಿದ್ದ ಧರ್ಮರಾಜನಿಗೆ, ಶ್ರೋತ್ರಿಯಸ್ಯೇವತೆ ರಾಜನ್ ಮಂದಕಸ್ಯ ಅವಿಪಶ್ಚಿತಃ ಅನುವಾಕ ಹತಾ ಬುದ್ಧಿ ನೈಷಾ ತತ್ವಾರ್ಥದರ್ಶಿನಿ ಅಂತ. ವೇದವನ್ನು ಉರುಹೊಡೆದು ಜಡವಾದ ವೈದಿಕರ ಬುದ್ಧಿಯಂತೆ ನೀನಿದ್ದಿ, ನಿನ್ನ ವರ್ತನೆ ಎಲ್ಲ ಹಾಗಿದೆ, ನಿನ್ನ ಪ್ರಜ್ಞೆ ತತ್ವವನ್ನು ಕಾಣ್ತಾ ಇಲ್ಲ ಅಂತ. ಮೀಮಾಂಸಕರು ಆ ತರಹದ ವೈದಿಕರು, ಅಂಥವರನ್ನೇ ಅವನು ಬೈದದ್ದು. ಕೃಷ್ಣ ಅಂಥವರನ್ನೇ, ಕುರುಡಾಗಿ ಅನುಸರಣೆ ಮಾಡುವವರನ್ನೇ ಬೈದದ್ದು ಗೀತೆಯಲ್ಲಿ. ವ್ಯವಸಾಯಾತ್ಮಿಕ ಬುದ್ಧಿರೇಕೇಹ ಕುರುನಂದನ ಬಹುಶಾಖಾ ಹೆನಂತಾಶ್ಚ ಬುದ್ಧಯ ಅವ್ಯವಸಾಯಿನಾಂ ಅಂತ ಹೇಳಿದ್ದು ಅಂಥವರನ್ನು. ಅದರಿಂದಾಗಿ ಮೀಮಾಂಸಕರ ಮತ ಒಪ್ಪಿಗೆ ಆಗ್ತಾ ಇಲ್ಲ. ವೇದಕ್ಕೆ ಇವ್ರು ಹೇಳಿದ್ದೇ ಇಂಟರ್ಪ್ರಿಟೇಷನ್ ಆದರೆ ಈ ತರಹದ ವೇದ ಬೇಡ ನಮಗೆ ಅಂತ ಅವರು ಕುಳಿತು. ಅದರಿಂದಾಗಿ ಅವರು ತಟಸ್ಥರಾಗಿ ಬಿಟ್ಟರು. ಕಾವ್ಯರಸಾಸ್ವಾದ ಮಾಡ್ತಾ ಕೂತರು ಅವರು. ವೇದವನ್ನು, ಮಹಾಭಾರತವನ್ನು, ಭಾಗವತವನ್ನು ಕಾವ್ಯರಸಾಸ್ವಾದದ ದೃಷ್ಟಿಯಿಂದ ನೋಡಿದ್ರು ಅವರು. ಅದಾದ ಮೇಲೆ ಶಂಕರರು ಬಂದರು. ಅವರು ಪ್ರಸ್ಥಾನತ್ರಯಗಳಿಗೆ ವ್ಯಾಖ್ಯಾನ ಮಾಡಿದ್ರು. ಮಹಾಭಾರತದ ಬಗ್ಗೆ ಅಂತಹ ನಿಲುವು ಅವರಿಗೆ ಹೃದಯದಲ್ಲಿ ಒಳ್ಳೆಯದೇನಿರಲಿಲ್ಲ. ಗೀತೆಗೆ ಅನಿವಾರ್ಯ ವ್ಯಾಖ್ಯಾನ ಮಾಡಬೇಕು, ಮಾಡಿದ್ರು. ರಾಮಾನುಜರಿಗೆ ಬೇರೆ ಬೇರೆ ರಾಜಕೀಯ ಪರಿಸ್ಥಿತಿಯ ಕಾರಣದಿಂದ ರಾಮಾನುಜರು ಏನು ಮಾಡಿದ್ರು, ಎರಡಕ್ಕೆ ವ್ಯಾಖ್ಯಾನ ಬರೀಲಿಕ್ಕಾಯಿತು ಅವರಿಗೆ, ಗೀತೆಗೆ ಮತ್ತು ಬೇರೆಯ ಬ್ರಹ್ಮಸೂತ್ರಕ್ಕೆ. ಬಿಟ್ಟು ಉಪನಿಷತ್ತಿಗೂ ವ್ಯಾಖ್ಯಾನ ಮಾಡಲಿಕ್ಕಾಗಲಿಲ್ಲ. ಅವತ್ತಿನ ಕಾಲದ ಪೊಲಿಟಿಕಲ್ ಸಿಚುಯೇಷನ್ ಆಗಿತ್ತು. ಮಧ್ವಾಚಾರ್ಯರು ಬಂದರು. ಮಧ್ವರು ಈ ಪ್ರಾಚೀನ ಭಾರತದಲ್ಲಿ ಏನೇನು
ವಾಂಗ್ಮಯಗಳು ಅಂತ ಇತ್ತು, ಅವುಗಳೆಲ್ಲವನ್ನೂ ಕವರ್ ಮಾಡೋದು. ಪ್ರಾಚೀನ ಭಾರತದಲ್ಲಿ 3 ಪ್ರಮಾಣವನ್ನು ಒಪ್ಪೋದು ಅಂತ ನಿಮಗೆ ಗೊತ್ತಿದೆ. ಪ್ರತ್ಯಕ್ಷ, ಅನುಮಾನ, ಆಗಮ ಅಂತ. ಆಗಮ ಪ್ರತ್ಯಕ್ಷ ಎಂದರೇನು? ನಿರ್ದುಷ್ಟ ಅಕ್ಷೇಂದ್ರಿಯ ಸನ್ನಿಕರ್ಷ ಅಂತಾರೆ. ಇಂದ್ರಿಯದ ದೋಷ ಇರಬಾರದು, ವಸ್ತು ದೂರನೋ ಏನೋ ಇರಬಾರದು, ವಿಸಿಬಲ್ ಆಗಿರಬೇಕು. ಅದನ್ನು ಅನುಭವಿಸೋದು ಇಂದ್ರಿಯದ ಯಾವುದೇ ವಿಷಯ ಪ್ರತ್ಯಕ್ಷ. ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ ಇವುಗಳ ತಿಳಿವು ಏನು ಬರುತ್ತೆ ಅದೆಲ್ಲವೂ ಪ್ರತ್ಯಕ್ಷವೇ. ಇದು ಪ್ರತ್ಯಕ್ಷ. ಇನ್ನೊಂದು ಆಗಮ. ಆಗಮ ಅಂದರೆ ದೋಷ ಇರಬಾರದು. ಯಾವ ವಾಕ್ಯದಲ್ಲಿ ದೋಷ ಇರೋದಿಲ್ವೋ ಅದು ಆಗಮ. ವೇದದಲ್ಲಿ, ಮಹಾಭಾರತದಲ್ಲಿ ಶಬ್ದ ಅರ್ಥ ಆಗತ್ತೆ, ದೋಷ ಇಲ್ಲ. ಇದು ಫಸ್ಟ್. ಆಮೇಲೆ ನಮ್ಮ ಅನುಭವಕ್ಕೆ ಹೇಗೆ ಬರುತ್ತೆ, ಎಷ್ಟರ ಮಟ್ಟಿಗೆ ಬಂದಿದೆ, ಎಷ್ಟರ ಮಟ್ಟಿಗೆ ಬರುತ್ತೆ, ಅದು ಆಮೇಲೆ. ಪ್ರತ್ಯಕ್ಷ ಮತ್ತು ಆಗಮ. ಮಧ್ಯದಲ್ಲಿ ಇರೋದು ಊಹೆ, ಅನುಮಾನ ಅಂತ ಕರೆದ್ರು. ಅನುಮಾನ ಅಂತ ಹೇಳಿದ್ರೆ ಲಾಜಿಕ್ ಅಂತ ಅರ್ಥ, ಕನ್ನಡದ ಸಸ್ಪೆಕ್ಟ್ ಅಂತ ಅರ್ಥ ಅಲ್ಲ. ಈ ಶಬ್ದ ಪ್ರಮಾಣ ಅಂತ ಒಪ್ಪಿದ ಮೇಲೆ ಎಲ್ಲ ಶಬ್ದವನ್ನು ವ್ಯಾಖ್ಯಾನ ಮಾಡಬೇಕು. ವೇದ ಆಗಿರಬಹುದು, ಆಮೇಲೆ ಮಹಾಭಾರತ ಆಗಿರಬಹುದು, ಭಾಗವತ ಆಗಿರಬಹುದು, ಅಥವಾ ಭಾಗವತದ ಜೊತೆಗೆ ಎಲ್ಲ ಪುರಾಣಗಳು, ಪಂಚರಾತ್ರ ಆಗಿರಬಹುದು, ಎಲ್ಲವನ್ನು ವ್ಯಾಖ್ಯಾನ ಮಾಡಬೇಕು. ಆ ವ್ಯಾಖ್ಯಾನ ಮಾಡೋರು ಯಾರಿದ್ದಾರೆ ಅವರು ಶಬ್ದ ಪ್ರಾಮಾಣ್ಯವಾದಿಗಳು. ಏಕೆಂದರೆ ಒಂದಲ್ಲ ಒಂದು ರೀತಿ ಶಬ್ದ ಪ್ರಾಮಾಣ್ಯಕ್ಕೆ ನಾವು ಜೋತು ಬೀಳೋದು. ಎಷ್ಟೇ ನಾವು ಮುಂದುವರಿದವರು ಅಂತ ಹೇಳಿದರೂ ಅಂತಿಮವಾಗಿ ಶಬ್ದ ಪ್ರಾಮಾಣ್ಯಕ್ಕೆ ಜೋತು ಬೀಳೋದು. ಯಾಕೆಂದರೆ ನಾವು ಹಿಂದಿನವ್ರ ಮಾತು ನಂಬಲ್ಲ, ಇಂದಿನವ್ರ ಮಾತು ನಂಬುತ್ತೇವೆ ಅಂತ ಹೇಳಬೇಕಷ್ಟೆ. ಯಾಕೆಂದರೆ ಎಲ್ಲವೂ ಅವ್ರು ಹೇಳೋದು ನಮಗೆ ಗೋಚರ ಆಗಬೇಕು ಅಂತ ಇಲ್ಲ. ಇದು ರಿಸರ್ಚ್ನಿಂದ ಬಂದ ಫಲಿತಾಂಶ, ಇದನ್ನು ಒಪ್ಪಿದೆವು ಅಷ್ಟೇ. ಎಷ್ಟೋ ಹಂತದಲ್ಲಿ ಹಾಗಾಗತ್ತೆ. ಅವ್ರು ಹೇಳಿದ್ದೆಲ್ಲ ಒಪ್ಪಬೇಕು ಅಂತ ಮಾಡಲಿಕ್ಕೆ ಶಬ್ದವೇ ಪ್ರಮಾಣ. ಈ ಶಬ್ದ ಪ್ರಮಾಣ ಹೌದಾ ಅಲ್ವಾ ಅಂತಲಿಕ್ಕೆ ತ್ರಿವಿಕ್ರಮ ಪಂಡಿತರು ಒಂದು ತಮಾಷೆಯ ಪ್ರಶ್ನೆ ಮಾಡ್ತಾರೆ. ಓ ಚಾರ್ವಾಕರೇ, ಎಲೈ ಬೇರೆ ವಾದಿಗಳೇ, ಶಬ್ದ ಪ್ರಾಮಾಣ್ಯ ಅಲ್ಲ ಅಂತ ಹೇಳಿದವರು ಯಾರು ನಿಮಗೆ? ನಮ್ಮ ಗುರುಗಳು. ಮುಗಿತಲ್ಲ ಅಲ್ಲಿಗೆ. ನಿಮ್ಮ ಗುರುಗಳು ಪ್ರಮಾಣ ಅಂತ ಹೇಳಿದರೆ ಶಬ್ದ ಪ್ರಾಮಾಣ್ಯವನ್ನು ಒಪ್ಪಿದ ಹಾಗೆ. ನಮ್ಮ ಗುರುಗಳು ಶಬ್ದ ಪ್ರಾಮಾಣ್ಯ ಒಪ್ಪಬೇಡ ಅಂತ ಹೇಳಿದ್ರು ಅಂತ ಹೇಳಿದರೆ ಶಬ್ದ ಪ್ರಾಮಾಣ್ಯ ಒಪ್ಪಿದ ಹಾಗೆ. ನಮ್ಮ ಗುರುಗಳು ಹೇಳ್ತಾ ಇದ್ದಾರೆ ನಾನು ಶಬ್ದ ಪ್ರಾಮಾಣ್ಯ ಒಪ್ಪಲ್ಲ ಅನ್ನೋದು ಶಬ್ದ ಪ್ರಾಮಾಣ್ಯವನ್ನು ಒಪ್ಪಿದ ಹಾಗೆ. ಇದಕ್ಕೆ ಸಿಮಿಲರ್ ಆಗಿ ಇನ್ನೊಂದು ಹೇಳಬಹುದಾದರೆ, ಯಾವುದನ್ನೂ ನಂಬಬಾರದು ಅಂತ ನಾನು ನಂಬಿದ್ದೇನೆ ಅಂತ ಹೇಳಿದ ಹಾಗೆ. ನಾನು ಯಾವುದನ್ನೂ ನಂಬಲ್ಲ, ದಟ್ ಈಸ್ ಮೈ ಬಿಲೀಫ್. ಇದು ನನ್ನ ವಾದ ಅಂದರೆ ಹೇಗೋ ಹಾಗೆ. ಅದರಿಂದಾಗಿ ಶಬ್ದ ಪ್ರಾಮಾಣ್ಯವನ್ನು ಒಪ್ಪಲೇಬೇಕು. ಆ ಶಬ್ದ ಪ್ರಾಮಾಣ್ಯ ಒಪ್ಪಿದ ಮೇಲೆ ವೇದ, ಪೌರುಷೇಯ ವೇದ, ಅಪೌರುಷೇಯ ಎಲ್ಲವನ್ನು ಒಪ್ಪಬೇಕು. ಎಲ್ಲವನ್ನು ಒಪ್ಪಿದ ಮೇಲೆ ನಮ್ಮ ಮಾತಿಗೆ ವಿರೋಧ ಬರುತ್ತೆ ಅಂತ ಯಾವುದೋ ಒಂದನ್ನು ಇದು ಪ್ರಮಾಣವೇ ಅಲ್ಲ ಅಂತ ಹೇಳೋದಲ್ಲ. ಅದರಲ್ಲಿರುವ ದೋಷವನ್ನು, ಅದರಲ್ಲಿರುವ ಸಮಸ್ಯೆಗಳನ್ನು ಪರಿಹಾರ ಮಾಡಬೇಕು. ಆ ಕೆಲಸ ಮಾಡಿದ್ದು ಮಧ್ವರು. ಸರ್ವಮೂಲ ಅಂತಂದರೆ ಹೀಗೆ ಎಲ್ಲ ಮೂಲ ಗ್ರಂಥಗಳನ್ನು ಒಳಗೊಂಡು ಬಂದ ಗ್ರಂಥ ಸಮೂಹ ಅಂತ ಅರ್ಥ. ಸರ್ವಮೂಲ ಅಂದ್ರೇನು? ಈ ಎಲ್ಲ ಸರ್ವ, ಎಲ್ಲ ಶಬ್ದಗಳು, ಪೌರುಷೇಯವಾದ ವೇದ, ಅಪೌರುಷೇಯವಾದ ವೇದ, ಈ ಶಬ್ದಗಳೆಲ್ಲವೂ ಕೂಡ ಈ ಗ್ರಂಥಕ್ಕೆ ಮೂಲ. ಇದು ಒಂದು. ಇದರಲ್ಲಿ ಪ್ರತ್ಯಕ್ಷದ ಪಾಲು ಇದೆ. ಇನ್ನು ಅನುಮಾನದ ಪಾಲು ಇದೆ, ಯುಕ್ತಿಯ ಪಾಲು ಇದೆ.
ಯುಕ್ತಿಯ ಪಾಲು ಒಂದು ಅನುವ್ಯಾಖ್ಯಾನದಲ್ಲಿ ಇದ್ದದ್ದನ್ನು ಪ್ರತೋಷಾಚಾರ್ಯರು ಬೆಳಗ್ಗೆ ಹೇಳಿದ್ದಾರೆ. ಜೀವಾನಂತ್ಯ, ಕಾಲ ಅನಂತ ಅಂತ ಹೇಳಿದಾಗ ಎಲ್ಲರೂ ಒಪ್ಕೊಳ್ತಾರೆ. ಹೇಗೆ? ಟೈಮ್ ಈಸ್ ಇನ್ಫಿನಿಟಿ, ಆಲ್ ವಿಲ್ ಅಗ್ರಿ ವಿತೌಟ್ ಡಿಸ್ಪ್ಯೂಟ್. ಹೌ ಇಟ್ ಈಸ್ ಪಾಸಿಬಲ್? ನೀವು ನಿತ್ಯ ಅಲ್ಲದೇ ಇದ್ದರೆ ನೀವು ಯಾಕೆ ಒಪ್ತೀರಾ? ನಾನು ನಿತ್ಯ, ಅದರಿಂದಾಗಿ ನಿತ್ಯವಾದ ಕಾಲವನ್ನು ಒಪ್ತೇನೆ, ಅನಂತವಾದ ಕಾಲವನ್ನು ಒಪ್ತೇನೆ. ಯಾಕೆಂದರೆ ಕಾಲವನ್ನು ಅನುಭವಿಸುವುದು ಚೇತನ ಮಾತ್ರ. ಆ ಕಾರಣದಿಂದ ಅನಂತ ಕಾಲವನ್ನು ಒಪ್ಪಬೇಕಾದ್ರೆ, ಅದಕ್ಕೆ ಹಿಂದೆ ಇರಲಿಲ್ಲ ಅಂತ ಹೇಳಬೇಕಾದ್ರೆ, ಆ ಕಾಲವನ್ನು ವಿಷಯೀಕರಿಸುವ ಜೀವನು ಇರಬೇಕಾಗತ್ತೆ. ಇದು ಕಾಲನಿತ್ಯ ಮತ್ತು ಎಟರ್ನಿಟಿ ಆಫ್ ಸೋಲ್ ಅವರ್ ಎಟರ್ನಿಟಿ ಆಫ್ ಟೈಮ್ ಎರಡೂ ಕೂಡ ಒಂದು ಸಂಬಂಧವನ್ನು ಹೊಂದಿದೆ ಅನ್ನೋದು ಗೊತ್ತಾಗುತ್ತೆ. ಈ ತರಹ ಎಲ್ಲವನ್ನ ಯುಕ್ತಿಯನ್ನು ಬಳಸಿ ಇನ್ನು ಅನುಭವಕ್ಕೆ ಹೇಗೆ ತಂದರು ಆಚಾರ್ಯರು ಅಂತ ಹೇಳ್ತೇನೆ. ಒಂದು ದೃಷ್ಟಿ ಯಾವ ರೀತಿ ಇದೆ ಅನ್ನೋದಕ್ಕೆ ಮಾಹಿತಿ, ಆಮೇಲೆ ಅದರ ಮೇಲೆ ಸರ್ವಮೂಲದ ಬಗ್ಗೆ ಗುರುಗಳು ಏನು ಕೆಲಸ ಮಾಡಿದ್ರು ಅಂತ ಅನ್ನೋದ್ರ ಬಗ್ಗೆ ಮಾತನಾಡೋಣ. ನೋಡಿ, ಕೃಷ್ಣ ಗೀತೆಯಲ್ಲಿ ಹೇಳ್ತಾನೆ, ಇಂದ್ರಿಯೇಭ್ಯ ಪರಾಹಿ ಅರ್ಥಾಃ ಅರ್ಥೇಭ್ಯಶ್ಚ ಪರಂ ಮನಃ ಮನಸ್ಸಸ್ತು ಪರಾ ಬುದ್ಧಿ ಬುದ್ಧೇರಾತ್ಮ ಮಹಾನ್ ಪರಃ. ಮಹತಃ ಪರಮವ್ಯಕ್ತಾತ್ ಅವ್ಯಕ್ತಾತ್ ಪುರುಷ ಪರಃ ಪುರುಷಾನ್ನ ಪರಂ ಕಿಂಚಿತ್ ಸಾ ಕಾಷ್ಠಾ ಸಾ ಪರಾಗತಿ. ಇಂದ್ರಿಯೇಭ್ಯ ಪರಾಹಿ ಅರ್ಥಾಃ. ಇಂದ್ರಿಯ ಇದೆ. ಇಂದ್ರಿಯ ಅಂತ ಯಾಕೆ ಕರೀತಾರೆ? ಇದಂ ಪ್ರತಿ ದ್ರವತಿ. ವಿಷಯವನ್ನು ಕುರಿತು ಯಾವುದು ಓಡುತ್ತೋ ಅದು ಇಂದ್ರಿಯ. ಯಾವುದು ಕಾತರಿಸತ್ತೆ, ವಿಷಯ ಬೇಕು ಅಂತ ಯಾವುದು ಕಾತರಿಸತ್ತೋ ಅದು ಓಡೋದು ಅಂತಂದರೆ ಫಿಸಿಕಲ್ ಆಗಿ ಓಡೋದು ಅಂತಲ್ಲ, ಬಯಕೆ. ಇದು ಬೇಕು ಅಂತ ಬಯಸುತ್ತೆ, ಅದು ಇಂದ್ರಿಯ. ಆ ಇಂದ್ರಿಯ ಅನ್ನೋದು ವಿಷಯ ಎದುರುಗಡೆ ಇದೆ. ರೂಪವನ್ನು ನೋಡಲಿಕ್ಕೆ ಕಣ್ಣು ಎಷ್ಟು ದೂರದಿಂದ ಪ್ರಯಾಣ ಮಾಡಬೇಕಾಗತ್ತೆ. ವಿಷಯಕ್ಕೆ ಕಣ್ಣನ್ನು ನೋಡಬೇಕು ಅಂತ ಇಲ್ಲ, ಆದರೆ ಕಣ್ಣಿಗೆ ರೂಪವನ್ನು ನೋಡಬೇಕು ಅಂತ ಇದೆ. ದೂರದಿಂದ ಬರುತ್ತೇವೆ. ಹಾಗೆ ಸ್ವಲ್ಪ ಒಳಗಡೆ ಹೋಗು. ಇಂದ್ರಿಯ ಹೊರಗಡೆಯದ್ದನ್ನು ಇಷ್ಟಪಡುತ್ತೆ. ಅಂದರೆ ಇಂದ್ರಿಯಕ್ಕಿಂತ ಅರ್ಥ ಅಂದರೆ ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ ಇದು ಮಿಗಿಲು. ಪುರಾಣದಲ್ಲಿ, ಇತಿಹಾಸದಲ್ಲಿ, ವೇದಗಳಲ್ಲಿ ಇಂದ್ರಿಯಗಳಿಗೆ ಅಭಿಮಾನಿಗಳನ್ನು ಹೇಳಿದ್ದಾರೆ. ಈ ದೇವತೆ ಈ ಕೆಲಸವನ್ನು ಮಾಡಿಸ್ತಾನೆ ಅಂತ. ಅದನ್ನು ಚಿಂತನೆ ಮಾಡೋದಕ್ಕೆ ತತ್ವನ್ಯಾಸ ಅಂತ ದೈನಂದಿನ ಪದ್ಧತಿಯನ್ನು ಹಾಕಿಕೊಟ್ಟಿದ್ದಾರೆ. ಆ ತತ್ವನ್ಯಾಸದಲ್ಲಿ ಅದು ಬರುತ್ತೆ. ಅದು ಎಲ್ಲ ವೇದಗಳ ಮತ್ತು ಪಂಚರಾತ್ರದ ಸಾರ. ತಂತ್ರಶಾಸ್ತ್ರದಲ್ಲಿ ಆ ಸಾರ ಅದಿದೆ. ಇಂದ್ರಿಯಾಭಿಮಾನಿ ದೇವತೆಗಳು ಶಬ್ದಸ್ಪರ್ಶ ರೂಪರಸ ಗಂಧಾಭಿಮಾನಿಗಳಿಗಿಂತ ಕಿರಿಯರು. ಯಾಕೆಂದರೆ ನನಗೆ ಅನುಭವಕ್ಕೆ ಬರ್ತಾ ಇದೆ, ಪಿಂಡಾಂಡದಲ್ಲಿರುವ ಇಂದ್ರಿಯ ಹೊರಗಡೆಯ ವಸ್ತುವಿಗೆ ಕಾತರಿಸುತ್ತೆ, ಹೋಗಿ ನೋಡುತ್ತೆ. ಆದ್ದರಿಂದ ಆ ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ ಇವುಗಳಿಗೆ ಕ್ರಮವಾಗಿ ಸುಪರ್ಣಿ, ವಾರುಣಿ, ಆಮೇಲೆ ಉಳಿದ ದೇವತೆಗಳು ಅವರು ಅಭಿಮಾನಿಗಳು. ಸುಪರ್ಣಿ, ವಾರುಣಿ, ಪಾರ್ವತಿ ಅವರು ಮಿಗಿಲು. ನಾನು ಒಳಗಡೆ ಇದ್ದೇನೆ, ಹೊರಗಡೆ ವಿಷಯ ಇದೆ, ಶಬ್ದ, ಸ್ಪರ್ಶ, ರೂಪರಸ, ಗಂಧಗಳು. ಆದರೆ ನಾನು ಅದನ್ನು ನೋಡಿದರೆ, ಬಯಸಿದರೆ ನೋಡ್ತೇನೆ. ಮನಸ್ಸು ಬಯಸಲಿಲ್ಲ ಅಂದರೆ ಎದುರುಗಡೆ ನೀವು ಬಂದರೂ ಮಾತಾಡಿಸೋಲ್ಲ. ಹಾಗಾದರೆ ಮತ್ತೆ ಕಂಟ್ರೋಲ್ ಮಾಡ್ತಾ ಇರುವುದು ಒಳಗಡೆಯದ್ದೇ. ಅದರ ಅಭಿಮಾನಿ ಮನಸ್ಸು. ಇಂದ್ರಿಯಕ್ಕಿಂತ ಹೊರಗಡೆಯ ವಸ್ತು ದೊಡ್ಡದಾಯಿತು, ಹೊರಗಡೆಯ ವಸ್ತುವಿಗಿಂತ ಮನಸ್ಸು ದೊಡ್ಡದಾಯಿತು. ಮನಸ್ಸಿನ ಅಭಿಮಾನಿ ಸದಾಶಿವ. ಭಾಗವತದಲ್ಲಿ ಹೇಳ್ತಾರಲ್ಲ,
ತಂ ಸರ್ವಭೂತ ಹೃದಯ ಮುನಿಮಾನತೋಸ್ಮಿ ಅಂತ. ಸರ್ವಭೂತ ಹೃದಯ ಅಭಿಮಾನಿ ವ್ಯಪದೇಶಸ್ತು ವಿಶೇಷ ಅನುಗತಿಭ್ಯಾಮ್ ಅಂತ ಬ್ರಹ್ಮಸೂತ್ರ. ಹೀಗಾಗಿ ಒಳಗಡೆಯಿಂದ ಹೊರಗಡೆಗೆ, ಹೊರಗಡೆಯಿಂದ ಮತ್ತೆ ಒಳಗಡೆಗೆ ಬಂದ್ವಿ. ಮನಸ್ಸಿನ ತಪ್ಪು ತಿಳುವಳಿಕೆಯನ್ನು ಸರಿ ಮಾಡುವುದು ಬುದ್ಧಿ. ಆ ಬುದ್ಧಿ ಯಾರು ಅಂದರೆ ಸರಸ್ವತಿ. ಮನಸ್ಸನ್ನು ತಿದ್ದುವವಳು ಸರಸ್ವತಿ. ಎಲ್ಲಿರ್ಲಿಕ್ಕೆ ಸಾಧ್ಯ? ನಾನು ಅನ್ನುವ ಪ್ರಜ್ಞೆ, ಮಹತ್ತತ್ವ ಅಂತ ಏನು ಕರೀತಾರೆ, ಅದಿದ್ದಲ್ಲಿ ಇರಲಿಕ್ಕೆ ಸಾಧ್ಯ. ಹೀಗಾಗಿ ಸರಸ್ವತಿಗೆ ಒಬ್ಬ ಅಧಿಷ್ಠಾತೃ ದೇವತೆ ಇದ್ದಾನೆ, ಅಧಿಕಾರಿ ದೇವ ಇದ್ದಾನೆ. ಅವನು ಯಾರು? ಬ್ರಹ್ಮ. ಆ ಬ್ರಹ್ಮ ನಿಂತು ಕೆಲಸ ಮಾಡಲಿಕ್ಕೆ ಒಂದು ಜಾಗ ಬೇಕಲ್ಲ, ಅದು ಪ್ರಕೃತಿ. ಅದನ್ನು ಅವ್ಯಕ್ತ ಅಂತ ಕರೆದ್ರು. ಯಾಕೆಂದರೆ ಏನು ಮಾಡಿದ್ರೂ ಪೂರ್ತಿಯಾಗಿ ಗೋಚರ ಆಗೋದೇ ಇಲ್ಲ. ಯಾವ ವಿಜ್ಞಾನಿ ಅಥವಾ ಯಾವ ಕವಿ ಪ್ರಕೃತಿಯ ಸಮಗ್ರವನ್ನು ನೋಡಿದ್ದಾನೆ, ಅವರು ಕಂಡಷ್ಟು. ಅವರಿಗೂ ಮಿಗಿಲಾದ ಒಬ್ಬ ಇದ್ದಾನೆ ಆ ಪ್ರಕೃತಿಗೂ. ಅವ್ಯಕ್ತಾತ್ ಪುರುಷ ಪರಃ, ಪುರುಷಾನ್ನ ಪರಂ ಕಿಂಚಿತ್ ಸಾಕಾಷ್ಠ ಸಾಪರಾಗತಿ. ಇದು ನೋಡಿ, ಇದು ಅನುಭವ ನೋಡಿ. ನೀವು ಒಳಗಡೆಯೇ ನೋಡ್ತಾ ಹೋಗಿ ಪಿಂಡಾಂಡದ ಮೂಲಕ ಸಮಗ್ರ ಬ್ರಹ್ಮಾಂಡದಲ್ಲಿನ ಒಂದು ಹೈರಾರ್ಕಿಯನ್ನು ನೀವು ಹೇಗೆ ಚಿಂತನೆ ಮಾಡಬಹುದು ಅಂತ ಇದು ಅನುಭವ. ಈ ತರಹದ ಅನುಭವಗಳನ್ನು ಕೊಡ್ತಾ ಹೋಗ್ತಾರೆ. ದೇವತಾ ಮೀಮಾಂಸೆ ಅನ್ನೋದೆಲ್ಲೋ ಹೊರಗಡೆ ಅಲ್ಲ, ಸಮಗ್ರ ಪಿಂಡಾಂಡ ಬ್ರಹ್ಮಾಂಡಗಳಲ್ಲಿ ವ್ಯಾಪಿಸಿದೆ ಈ ದೇವತಾ ಮೀಮಾಂಸೆ. ಇದನ್ನು ನೀವು ಹೇಗೆ ತಿಳಿಯಬಹುದು? ಇದು ಅನುಭವ. ಆಮೇಲೆ ಇದು ಪ್ರತ್ಯಕ್ಷ. ಅದೇ ಪ್ರತ್ಯಕ್ಷವನ್ನು ಬೆಳಗ್ಗೆ ಸಾಕ್ಷಿ ಅಂತ ಹೇಳ್ತಾ ಇದ್ರು. ಆ ಸಾಕ್ಷಿ ಅಂತಂದರೆ ಜೀವಸ್ವರೂಪ. ಇವತ್ತಿನ ಪರಿಭಾಷೆಯಲ್ಲಿ ಬೇಕಂದರೆ ಸೆವೆಂತ್ ಸೆನ್ಸ್ ಅಂತ ಕರಿಬಹುದು. ಸಿಕ್ಸ್ತ್ ಸೆನ್ಸ್ ಯಾವುದು? ಮನಸ್ಸು. ಸೆವೆಂತ್ ಸೆನ್ಸ್ ಯಾವುದು? ಸಾಕ್ಷಿ. ಈ ರೀತಿ ಅಷ್ಟೂ ಪ್ರಮಾಣಗಳನ್ನು, ಪ್ರತ್ಯಕ್ಷ, ಅನುಮಾನ, ಆಗಮಗಳನ್ನು, ಅಷ್ಟೂ ಪ್ರಮಾಣಗಳನ್ನು, ಯುಕ್ತಿಯನ್ನು, ಮತ್ತೆ ಹೇಳಿದ ಎಲ್ಲ ಶಬ್ದಗಳನ್ನು, ಪೌರುಷೇಯ ಮತ್ತು ಅಪೌರುಷೇಯ ಶಬ್ದಗಳು, ಅದರ ಸ್ಥಾನವನ್ನು ಕೂಡ ವಿವೇಚನೆ ಮಾಡೋದು. ಯಾವ ಶಾಸ್ತ್ರ ಹೇಗೆ? ಏಕೆಂದರೆ ಎಲ್ಲವನ್ನೂ ಶಾಸ್ತ್ರ ಅಂತ ಬಳಸ್ತೇವೆ ನಾವು. ಎಲ್ಲವನ್ನೂ ಶಾಸ್ತ್ರ, ಆದರೆ ಅದರ ಬೈಫರ್ಕೇಶನ್ ಏನು ಅನ್ನೋದನ್ನು ಆಚಾರ್ಯರು ಹೇಳೋದು. ಏಕೆಂದರೆ ಭಾಗವತದಲ್ಲಿ ಒಂದು ಮಾತು ಬರುತ್ತೆ, ಶ್ರದ್ಧಾಂ ಭಾಗವತೆ ಶಾಸ್ತ್ರೇ ನಿಂದಾಂ ಅನ್ಯತ್ರ ಅಂತ. ಭಾಗವತ ಶಾಸ್ತ್ರದಲ್ಲಿ ಶ್ರದ್ಧೆ ಇಡಬೇಕು, ಬೇರೆ ಕಡೆ ಅನಿಂದಾಂ. ಏನು ಹಾಗಂದರೆ ಅಲ್ಲಿ ಮಧ್ವರ ವ್ಯಾಖ್ಯಾನ ಇದೆ. ಶ್ರದ್ಧಾಂ ಭಾಗವತೆ ಶಾಸ್ತ್ರೇ ಅಂದರೆ, ಶ್ರದ್ಧಾ ಅಂದರೆ ಏನು? ಶ್ರನ್ನಾಮ ಆಸ್ತಿಕ್ಯ ಬುದ್ಧಿಸ್ಸ ಸಾಚಾಪಿ ದ್ವಿವಿಧ ಮತ. ಶ್ರತ್ ಅಂತಂದರೆ ಅಸ್ತಿತ್ವದ ಬಗೆಗಿನ ವಿಶ್ವಾಸ, ಅಸ್ತಿತ್ವ ಇದೆ ಅನ್ನೋದನ್ನು ಖಾತ್ರಿಪಡಿಸಿಕೊಂಡ ಪ್ರಜ್ಞೆ, ಅದನ್ನು ಶ್ರದ್ಧಾ ಅಂತ ಕರೀತಾರೆ. ಆ ಶ್ರದ್ಧೆ ಎರಡು ರೀತಿ. ನನಗೆ ಇದರಿಂದ ಫಲ ಇದೆ ಅಂತನ್ನೋದು ಒಂದು ಶ್ರದ್ಧೆ. ಇಲ್ಲಿ ಹೇಳಿದ್ದು ಇದೆ, ಅದು ಪ್ರಯೋಜನ ಆಗಬೇಕು ಅಂತ ಏನೂ ಇಲ್ಲ ಅನ್ನೋದು ಎರಡನೆಯದ್ದು. ಮೊದಲನೆಯದ್ದನ್ನು ವೇದಾದಿಗಳಲ್ಲಿ ಇಡಿ, ಎರಡನೆಯದ್ದನ್ನು ಜ್ಯೋತಿಷ್ಯಾದಿಗಳಲ್ಲಿ ಇಡಿ ಅಂತ ಹೇಳ್ತಾರೆ. ಜ್ಯೋತಿಷ ಅದು ವಕ್ತೃವಿನ ಮೇಲೆ, ಅವನ ತಪಸ್ಸಿನ ಮೇಲೆ ಡಿಪೆಂಡ್ ಆಗುತ್ತೆ. ಅವನು ಹೇಳಿದರೆ ಆಗತ್ತೆ, ಅವನಿಗೆ ಆ ತಪಸ್ಸಿತ್ತು, ನಮಗೆ ಅವನು ಕನೆಕ್ಟ್ ಆಗಬೇಕು ಅಂತ ಇತ್ತು, ಅವನು ಹೇಳಿದ್ದಾಗತ್ತೆ, ಎಲ್ಲರೂ ಹೇಳಿದ್ದಾಗಬೇಕು ಅಂತಿಲ್ಲ. ಹೀಗಾಗಿ ಅದ್ರ ಬಗ್ಗೆ ನಿರಾಕರಣೆ ಬೇಡ, ತಟಸ್ಥ ಭಾವನೆ ಇರಲಿ. ಹೆಚ್ಚಿನ ಶಾಸ್ತ್ರಗಳು ಹಾಗೆ, ನನಗೆ ಇದರಿಂದ ಪ್ರಯೋಜನ ಇದೆ ಅನ್ನೋದು ವೇದಾದಿಗಳಲ್ಲಿ ಇರಬೇಕು. ಹೀಗೆ ಯಾವ ಶಾಸ್ತ್ರದ ಸ್ಥಾನ ಏನು? ಯಾಕಂದರೆ ಎಲ್ಲವನ್ನು ಶಾಸ್ತ್ರ ಅಂತಲೇ ಕರೆಯೋದು ನಾವು. ಯಾವ ದೃಷ್ಟಿ ಇರಬೇಕು? ಈ ರೀತಿ ಎಲ್ಲವನ್ನ ಮೂಲವಾಗಿಸಿಕೊಂಡು ಹೊರಟ ಶಾಸ್ತ್ರ. ಅದರಿಂದಾಗಿ ಇದನ್ನು ಸರ್ವಮೂಲ ಅಂತ ಕರೆದು. ಸರ್ವಮೂಲ ಅನ್ನೋದು ಒಂದು ಹಂತದಲ್ಲಿ ಪ್ರಾಚೀನ ಏನಲ್ಲ, ಸರ್ವಮೂಲ ಗ್ರಂಥಗಳು ಅಂತ ಅದೊಂದು ಬಂದು ಸುಮಾರು 400 ವರ್ಷ ಆಗಿರಬಹುದು.
ಸರ್ವಮೂಲ ಗ್ರಂಥಗಳು ಅಂತ ಬಂದು. ಆಚಾರ್ಯರ ಕಾಲದಲ್ಲಿ ಗೀತಾ ಭಾಷ್ಯ ಅಷ್ಟೇ, ಗೀತಾ ತಾತ್ಪರ್ಯ ಅಷ್ಟೇ, ಹಾಗೆ ಇದ್ದ ವ್ಯವಹಾರ ಇತ್ತು. ಅದೆಲ್ಲವನ್ನು ಒಂದು ಕಲೆಕ್ಟಿವ್ ವರ್ಕ್ಸ್ ಅಂತ ಏನು ಹೇಳ್ತೇವೆ, ಆ ರೀತಿ ಹೇಳುವಂಥ ಅದಕ್ಕೊಂದು ಹೆಸರು ಅಂತ ಬಂದದ್ದು ಸುಮಾರು 400 ವರ್ಷ ಆಚಾರ್ಯರ ಕಾಲದಲ್ಲಿ ಇತ್ತು ಅನ್ನೋದಕ್ಕೆ ನಮಗೆ ಇವತ್ತು ಪ್ರೂಫ್ ಸಿಗಲ್ಲ. ಈ ತರಹದ ಸರ್ವಮೂಲಗಳು, ಇದರ ಬಗ್ಗೆ ಆಚಾರ್ಯರು ಮಾಡಿದ್ದೇನು ಅಂತ, ಆಚಾರ್ಯರ ತನಕ ಏನಾಗಿತ್ತು ಅನ್ನೋದನ್ನು ಹೇಳೋಣ. ಆಚಾರ್ಯರ ನಂತರ ನಮಗೆ ಮಧ್ವವಿಜಯದಲ್ಲಿ ಉಲ್ಲೇಖ ಸಿಗೋದು ಸತ್ಯತೀರ್ಥರು ಬರೆದ್ರು ಅಂತ. ಸತ್ಯತೀರ್ಥ ಇಹ ಭಾಷ್ಯ ಮಾಲಿಖತ್ ಸತ್ಯತೀರ್ಥರು. ಆಮೇಲೆ ಅನುವ್ಯಾಖ್ಯಾನ ರಚನೆ ಆಯಿತು. ಅನುವ್ಯಾಖ್ಯಾನ ರಚನೆ ಆಗಿದ್ದು ಒಂದು ಅದ್ಭುತ, ಬೌದ್ಧಿಕ ಜಗತ್ತಿನ ಒಂದು ಅದ್ಭುತ. 4 ಜನ ಶಿಷ್ಯರು ಕೂತರು. 4 ಜನ ಶಿಷ್ಯರು ಕೂತಾಗ ಚತುರ ಶಿಷ್ಯಾನ್ ಲೀಲೆಯ ಅಲೇಖಯತ್ ಖಲು ಅಂತ. ಮೊದಲನೆಯವರಿಗೆ ಮೊದಲನೆಯ ಅಧ್ಯಾಯ, ಮೊದಲನೆಯ ಪಾದ, ಮೊದಲನೆಯ ಪದ್ಯ. ಎರಡನೆಯವರಿಗೆ 2ನೇ ಅಧ್ಯಾಯ, ಮೊದಲನೆಯ ಪಾದ, ಮೊದಲನೆಯ ಪದ್ಯ. ಮೂರನೆಯವರಿಗೆ 3ನೇ ಅಧ್ಯಾಯ, ಮೊದಲ ಪಾದ, ಮೊದಲ ಪದ್ಯ. 4ನೆಯವರಿಗೆ ಮೊದಲ ಪಾದ, ಮೊದಲ ಪದ್ಯ. ಹಾಗೆ ಹೇಳಿ ಅವರು ಬರೆದು ಮುಗಿಸುವಾಗ ಇವರಿಗೆ 2ನೇಯದ್ದು. ಈ ರೀತಿಯಾದ ಒಂದು ವಿಚಿತ್ರವಾದ ರಚನೆ ಅಲ್ಲಿ ಆಯಿತು ಅಂತ. ಮತ್ತೆ ವಾದ ಅಂತನ್ನುವ ಒಂದು ಗ್ರಂಥವೂ ಹಾಗೆ ಆಗಿದ್ದು. ಈ ನೆರೆದ ಜನರಿಗೆ ಹೇಳಿದರಂತೆ, ನೀವು ಯಾರೂ ಪ್ರಶ್ನೆ ಮಾಡಬೇಡಿ, ನಾನು ಉತ್ತರ ಕೊಡ್ತಾ ಹೋಗ್ತೇನೆ. ನಿಮ್ಮ ಮನಸ್ಸಿನ ಒಳಗಡೆ ನೀವೇನು ಪ್ರಶ್ನೆ ಮಾಡ್ಕೊಳ್ತೀರಾ ಅದಕ್ಕೆ ಉತ್ತರ ಕೊಡ್ತಾ ಹೋಗ್ತೇನೆ ಅಂತ. ಅದು ಗ್ರಂಥೋ ವಾದ ಹೋಯೋ ಭವತ್ ಅಂತ. ಆ ತರಹದ ಒಂದು ವಿಚಿತ್ರವಾದ ಜೀವನಗಳೆಲ್ಲ, ಗ್ರಂಥಗಳೆಲ್ಲ ಇಲ್ಲಿ ಇವೆ, ಈ ಸರ್ವಮೂಲದ ಕಟ್ಟಿನಲ್ಲಿ ಇದೆ. ಹೃಷಿಕೇಶ ತೀರ್ಥರು ಪಲಿಮಾರು ಮಠದವರು. ಈಗ ಪಲಿಮಾರು ಮಠ ಅಂತ. ಹೃಷಿಕೇಶ ತೀರ್ಥರಿದ್ದಾಗ ಪಲಿಮಾರು ಗ್ರಾಮ ಬಂದಿರಲಿಲ್ಲ, ಹೃಷಿಕೇಶ ಮಠ ಅಷ್ಟೇ. ಅದು ಮಠ ಅಂದರೆ ಛಾತ್ರಾದಿ ನಿಲಯ ಅಂತ. ಮಠ ಅಂತ ಹೇಳಿದ್ರೆ ವಿದ್ಯಾರ್ಥಿಗಳ ತವರು. ಅದು ಸ್ವಾಮಿ ಇರಲೇಬೇಕು ಅಂತ ಇರಲಿಲ್ಲ ಆವಾಗ, ಯಾಕೆಂದರೆ ಸ್ವಾಮಿಗಳಿಲ್ಲದ ಮಠವೂ ಇದೆ. ಕ್ರಮೇಣ ನಮ್ಮ ಕೈಯಲ್ಲಿ ಮೈಂಟೈನ್ ಮಾಡಲಿಕ್ಕೆ ಆಗಲ್ಲ ಅಂತನೋ ಅಥವಾ ನಾವು ಇವರಿಗೆ ಒಪ್ಪಿಸಿಕೊಳ್ತೇವೆ ಅಂತನೋ ಮಠ ಬಂತು. ಮೊದಲು ಮಠೀಯ ಅಂತ ಒಂದು ಕಲ್ಪನೆ ಬಂದದ್ದು ಬುದ್ಧನಿಂದ ಅಂತ ಹೇಳ್ತಾರೆ. ವಿಹಾರ ಅಂತ ಇತ್ತು, ಆಮೇಲೆ ಅದು ವೈದಿಕರಲ್ಲಿ ಮಠ ಇತ್ತು, ಬೌದ್ಧರಲ್ಲಿ ವಿಹಾರ. ಆ ವೈದಿಕರ ಮಠ ಹಾಗೆಯೇ ಇಳಿದು ಬಂದು ಕಾಲಾಂತರದಲ್ಲಿ ಅನೇಕ ಆಡಳಿತಾತ್ಮಕ ಬದಲಾವಣೆ ಆಯಿತು, ಆಡಳಿತಾತ್ಮಕ ಸಂಸ್ಥೆಗಳಾಯಿತು. ಅದು ಇಲ್ಲಿ ಅದು ಮೂಲಭೂತವಾಗಿ ಮಠ ಅಂತ ಹೇಳಿದ್ರೆ ಛಾತ್ರಾದಿ ನಿಲಯ ಅಂತ, ವಿದ್ಯಾರ್ಥಿಗಳ ತವರು. ಮಠಶ್ಛಾತ್ರಾದಿ ನಿಲಯ ಅಂತ. ಆಮೇಲೆ ಅಲ್ಲಿ ಒಬ್ಬರು ಸ್ವಾಮಿಗಳು ಅಂತ ಹೇಳಿ ಇದ್ದರು. ಅವರು ವೇದಾಂತ ಸಾಮ್ರಾಜ್ಯದ ಪ್ರಶ್ನೆಗಳನ್ನು ಉತ್ತರ ಕೊಡೋದು, ವಿದ್ವತ್ ಪ್ರಪಂಚಕ್ಕೆ ಸ್ಪಂದಿಸುವುದು, ಗ್ರಂಥವನ್ನು ಬರೆಯುವುದು, ರಕ್ಷಣೆ ಮಾಡುವುದು, ಆ ತರಹ ಕೆಲಸಗಳೆಲ್ಲ ಬಂತು. ಇದು ಹೃಷಿಕೇಶ ಮಠ. ಹೃಷಿಕೇಶ ತೀರ್ಥರು ಬರೋದದ್ದು ನಮಗೆ ಪ್ರಾಚೀನವಾದದ್ದು ಸಿಗುತ್ತೆ. ಆಮೇಲೆ ನಂತರ ಅದು ವ್ಯಾಖ್ಯಾನ ಪರಂಪರೆಗೆ ಒಳಗಾಗ್ತಾ ಬಂತು. ಮೊದಲು ವ್ಯಾಖ್ಯಾನ ಮಾಡಿದವರು ಪದ್ಮನಾಭ ತೀರ್ಥರು, ಆಮೇಲೆ ನರಹರಿ ತೀರ್ಥರು ಅಥವಾ ನರಸಿಂಹ ತೀರ್ಥರು. ತ್ರಿವಿಕ್ರಮ ಪಂಡಿತರು ವ್ಯಾಖ್ಯಾನ ಮಾಡಿದ್ದಾರೆ, ನಾರಾಯಣ ಪಂಡಿತರು ವ್ಯಾಖ್ಯಾನ ಮಾಡಿದ್ದಾರೆ, ವಾಮನ ಪಂಡಿತರು, ಶಂಕರ ಪಂಡಿತರು, ಇವರೆಲ್ಲ ಹಳಬರು. ಇದಾದ ಮೇಲೆ ನಮಗೆ ಸಿಗುವ ಹಳೆಯ ಕೃತಿ ಜಯತೀರ್ಥರು. ಜಯತೀರ್ಥರು 18 ಗ್ರಂಥಗಳಿಗೆ ವ್ಯಾಖ್ಯಾನ ಮಾಡಿದರು. ಅವತ್ತಿನ ಕಾಲದಲ್ಲಿ ಜಯತೀರ್ಥರ ಕಾಲದಿಂದ ಶುರು ಮಾಡಿ ವ್ಯಾಸತೀರ್ಥರು, ರಾಘವೇಂದ್ರ ಸ್ವಾಮಿಗಳ ಕಾಲದ ತನಕ ಯಾವ ರೀತಿಯಾದ ಒಂದು ಬೌದ್ಧಿಕ ಪರಿಸರ ಇತ್ತು, ಅದಕ್ಕನುಗುಣವಾಗಿ ಯಾವ ರೀತಿಯಾಗಿ ಎಲ್ಲ ಗ್ರಂಥಗಳು ಹೊರಬಂದವು ಅನ್ನೋದನ್ನು ನೋಡಬೇಕು.
ಅದಾದ ಮೇಲೆ ಒಂದು ದೊಡ್ಡ ಖಾಲಿತನ. ಸತ್ಯಧ್ಯಾನರು ಬರೋ ತನಕ ಅದೇ ಪರಿಸ್ಥಿತಿ ಇತ್ತು. ಸತ್ಯಧ್ಯಾನರ ಆದ ಮೇಲೆ, ಸತ್ಯಧ್ಯಾನರ ಕಾಲದಲ್ಲಿಯೇ ಪಾಶ್ಚಾತ್ಯ ವಿದ್ಯಾಭ್ಯಾಸ ಕಾಲಿಟ್ಟಿತು. ಅವಾಗ ಅವರನ್ನು ಕುರಿತು ಮಾತನಾಡುವಾಗ ಸಭಾಸಾರ ಸಂಗ್ರಹ ಅಂತ ಒಂದು ಪುಸ್ತಕ ಇದೆ. ಆಮೇಲೆ ಉಡುಪಿಯ ಪೇಜಾವರ ಮಠದ ವಿಶ್ವಜ್ಞ ತೀರ್ಥರು ಅಂತ ಅವರು ಬಾಲಗಂಗಾಧರ ತಿಲಕರ ಹತ್ತಿರ ಸಂವಾದ ಮಾಡಿದ್ದು, ಗೀತೆಯ ಬಗ್ಗೆ, ಅವರ ಕರ್ಮರಹಸ್ಯದ ಬಗ್ಗೆ ಇವರ ಅಭಿಪ್ರಾಯಗಳನ್ನು ಹೇಳಿದ್ದು, ಸತ್ಯಜ್ಞಾನ ತೀರ್ಥರು ಹೇಳಿದ್ದು ಪ್ರಸಿದ್ಧವಾಗಿ ಇದೆ. ಆ ತರಹದ ಅಲ್ಲಿಯ ತನಕದ ಬದಲಾವಣೆ, ಅಲ್ಲಿಯ ತನಕ ಹೇಗೆ ನಡೆದು ಬಂತು ವ್ಯಾಖ್ಯಾನ ಪರಂಪರೆ, ಇವರು ಕೈ ಹಾಕಿದ್ರಿಂದಾಗಿ ಹಳೆಯದು ಮತ್ತು ಹೊಸ ಇಂಟರ್ಪ್ರಿಟೇಷನ್ ಎರಡನ್ನೂ ಹೇಗೆ ತಂದರು ಇವರು, ಇಷ್ಟನ್ನು ನಾವು ಮುಂದಿನ ದಿನಗಳಲ್ಲಿ ನೋಡ್ತೇವೆ. ಈಗ ಸರ್ವಮೂಲದ ಬಗ್ಗೆ ಇಷ್ಟು ನೋಡಿದ್ದೇವೆ. ಆಚಾರ್ಯರ ಗ್ರಂಥಗಳನ್ನು ಯಾಕೆ ಸರ್ವಮೂಲ ಅಂತ ಕರೀತಾರೆ? ಈ ಗ್ರಂಥದ ಕಟ್ಟಿನ ಒಳಗಡೆ ಇರುವ, ಈ ಹೆಸರಿನ ಕಟ್ಟಿನ ಒಳಗಡೆ ಇರುವ ಒಂದೊಂದೇ ಗ್ರಂಥಗಳನ್ನು ನೋಡಿ ಅದರ ವಿಷಯಗಳನ್ನು ಹೇಳಿ ಅದಕ್ಕೆ ಕೊಡುಗೆ ಗುರುಗಳದ್ದೇನಿದೆ ಅದನ್ನು ನಿರೂಪಣೆ ಮಾಡ್ತಾ ಕಾಲವನ್ನು ಮುಂದೂಡೋದು ಅಂತ. ಇಷ್ಟು ಈ ಹೊತ್ತಿನ ಚಿಂತನೆ ಆಯಿತು. ಇಲ್ಲಿಗೆ ಈ ಸೆಷನ್ನಿನ ಸಮಯ ಮುಗೀತು. ಒಂದು 10 ನಿಮಿಷ, ಯಾಕಂದರೆ 10 ನಿಮಿಷ ನಾನು ಅವರ ಪರಿಚಯಕ್ಕೆ ತಗೊಂಡಿದ್ದೇನೆ. ಹಾಗಾಗಿ 10 ನಿಮಿಷ ನಾವು ಏನಾದರೂ ಪ್ರಶ್ನೆ, ನಾಳೆ ನಾಡಿದ್ದು ಮತ್ತೆ ಮುಂದುವರಿಸ್ಬೋದು ಇದೇ ವಿಷಯ ಆದ್ದರಿಂದ. ಮತ್ತೆ ಅವರು ನಮ್ಮ ಜೊತೆಗೆ ಇಲ್ಲೇ ಎಲ್ಲ ಸುತ್ತಾಟದಲ್ಲೆಲ್ಲ ಲಭ್ಯರು ಇದ್ದಾರೆ. ಆ ಕಾರಣಕ್ಕಾಗಿ ಪ್ರಶ್ನೆಗಳಿದ್ದರೆ ವಿಜಯ ಸಿಂಹಾಚಾರ್ಯರು ಪ್ರಶ್ನಾತೀತರು ಹೇಳಿ ಇದ್ದಾರೆ. ನಿಮ್ಮನ್ನು ಹಾಗೆ ಹೇಳಲಿಕ್ಕೆ ಯಾರು ಬಿಡೋದಿಲ್ಲ. ವೇದದ 4 ಅಂಗಗಳು ಇನ್ನು ಸರ್ವಮೂಲ ಗ್ರಂಥಗಳು ಯಾವ ಯಾವ್ದು ಸ್ವಲ್ಪ ಅದು ನಾಳೆ ಹೇಳ್ತೇನೆ. ವೇದದ 4 ಭಾಗಗಳು ಹೇಳಿದ್ದು ಸಂಹಿತ, ಅರಣ್ಯಕ ಮತ್ತೆ ಬ್ರಾಹ್ಮಣ, ಅರಣ್ಯ, ಉಪನಿಷತ್ತು. ಅಲ್ಲಿ ಗುರುಜಿ, ಸರ್ವಮೂಲ ಗ್ರಂಥ ಅಂದ್ರೆ ಈಗ ನೀವು ಹೇಳಿದ ಪ್ರಕಾರ ಎಲ್ಲ ಗ್ರಂಥಗಳಲ್ಲಿ ಇರುವಂಥ ಶಬ್ದಕೋಶ ಅಂತ ತಿಳ್ಕೊಬೇಕಾ? ಇಲ್ಲ, ಅದರ ವಿವರಣೆ. ಶಬ್ದ ಅಂತ ಹೇಳಿದ್ರೆ ವೇದ ಮತ್ತು ಇತಿಹಾಸ, ಪುರಾಣ, ಪಂಚರಾತ್ರ, ಮೂಲ ರಾಮಾಯಣ ಇವುಗಳನ್ನು ಪ್ರಮಾಣ ಅಂತ ಒಪ್ಪಿ ಅವುಗಳನ್ನು ವಿವರಣೆ ಮಾಡಿತ್ತು. ಅದನ್ನು ಸರ್ವಮೂಲ ಅಂತ ಕರೀತಾರೆ. ಅಂದರೆ ಶಾರ್ಟ್ ಇಂಟ್ರೊಡಕ್ಷನ್ ಆಫ್ ಆಲ್ ದೀಸ್ ಅಂದರೆ ಮಧ್ವಾಚಾರ್ಯರ ಗ್ರಂಥಗಳಿಗೆ ಒಟ್ಟಾರೆ ಇರುವ ಹೆಸರು. ಕಲೆಕ್ಟಿವ್ ನೇಮ್ ಫಾರ್ ಮಧ್ವಾಚಾರ್ಯಸ್ ವರ್ಕ್ಸ್. All the works of Madhvacharya is called as Sarvamula Grantha. So it also talks about Ramayana, Mahabharata and 4 Vedas. Okay. And the brief introduction of all these ancient work is Sarvamula Grantha. Yes, commentary of Madhvacharya on these works. Okay, thank you. ಮೂಲ ರಾಮಾಯಣ ಅಂದ್ರೆ ಯಾವುದು? ನಮ್ಗೆ ಇವತ್ತು ಉಪಲಬ್ಧ ಇಲ್ಲ, ಆದರೆ ಪುರಾಣಗಳೆಲ್ಲ ಹೇಳ್ತವೆ. ಅಂದ್ರೆ ವಾಲ್ಮೀಕಿ ರಾಮಾಯಣ ಬರೋಕ್ಕಿಂತ ಹಿಂದೆ ಇದೆ. ಹೌದು, ವಾಲ್ಮೀಕಿ ರಾಮಾಯಣವೂ ಕೂಡ ವಾಲ್ಮೀಕಿಗಳ ದರ್ಶನ ಅಂತ. ಅದು ಅದ್ರ ಬಗ್ಗೆ ಎಲ್ಲ ಹೇಳುವ. ಮೂಲ ರಾಮಾಯಣದ ಕೆಲವು ಭಾಗಗಳು ಮಾತ್ರ ಪುರಾಣಗಳಲ್ಲಿ ಸಿಗತ್ತೆ. ಅದು ಯಾವ ಕಾಲದಲ್ಲಿ? ಬಹಳ ಹಿಂದೆ, ಹೇಳಲಿಕ್ಕೆ ಬರಲ್ಲ ಅದು. ಅದೇ ಮೊದಲನೇದು ಅಂತಲ್ಲ. ಥ್ಯಾಂಕ್ ಯು.